ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಜಗಳ ರಸ್ತೆಯಲ್ಲಿರುವ ಎಪಿಎಸ್ ಶಾಲೆಯಲ್ಲಿ ಮಕ್ಕಳ ಕಲಿಕೆಯ ಜೊತೆಗೆ ಪೋಷಕರ ಪಾತ್ರ ಹಾಗೂ ಸಂವಹನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳು ಶಾಲೆಯಲ್ಲಿ 1 ವರ್ಷಗಳ ಕಾಲ ಕಲಿತ ಶಿಕ್ಷಣವನ್ನು ಪೋಷಕರ ಮುಂದೆ ಪ್ರದರ್ಶಿಸಿದರು. ಹಾಗೆಯೇ ಪೋಷಕರು ಸಹ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಕಂಡು ಪೋಷಕರು ಖುಷಿಪಟ್ಟ ಘಟನೆ ನಡೆಯಿತು. ಇನ್ನು ಈ ವೇಳೆ ಎಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ವೇಣುಗೋಪಾಲ್ ರವರು ಮಾತನಾಡಿ, ನಮ್ಮ ಎಪಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಮತ್ತು ಬರೆಯುವ ಹವ್ಯಾಸವನ್ನು ಹೆಚ್ಚಿಸುವ ಉದ್ದೇಶದಿಂದ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಕ್ರೀಡೋ ಪದ್ಧತಿ ಮೂಲಕ ಬೋಧನೆ ಮಾಡಲಾಗುವುದು. ಇನ್ನು ಕಾರ್ಯಕ್ರಮದಲ್ಲಿ ಎಪಿಎಸ್ ಶಾಲೆಯ ಅಧ್ಯಕ್ಷರಾದ ರಾಜಪ್ಪ, ಶಾಲೆಯ ಆಡಳಿತ ಮಂಡಳಿಯ ವಿನೋದ್, ಮಹೇಶ್, ಸೌಜನ್ಯ, ನಾಗರತ್ನ, ಸಾವಿತ್ರಿ, ರುಕ್ಮಿಣಿ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಅಂದ್ರೆ ಕ್ರೀಡೋ ಅಂದ್ರೆ ಒಂದು ಮೆಕ್ಯಾನಿಸಮ್ ಅಂಡ್ ಪ್ರಾಕ್ಟಿಕಲ್ ಥೀಸಿಸ್ ಆಫ್ ನಾಲೆಡ್ಜ್ ಅಂತ. ಅಂದ್ರೆ ಈ ಕ್ರೀಡೋ ಇರೋದ್ರಿಂದ ಪಠ್ಯ ಪುಸ್ತಕದ ಜೊತೆಗೆ ಅವ್ರಿಗಿನ್ನ ತುಂಬಾ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇರೋದು ಪ್ರಾಕ್ಟಿಕಲ್ ಆಗಿ ಕೂತಿದ್ದಾರೆ, ಯಾರು ಹೇಳಿದ್ರು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಇದು ಈ ಎಜುಕೇಶನ್ ಅವರಿಗೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಗುರಿ ಸಾಧಿಸೋದಕ್ಕೆ, ಡ್ರೀಮ್ ನ ಒಂದು ಇದು ಮಾಡೋದಕ್ಕೆ ತುಂಬಾ ಉಪಯೋಗವಾಗ್ತಾ ಇದೆ ಅಂತ ನನ್ನ ಭಾವನೆ. ಗೊತ್ತಿರೋ ಪ್ರಕಾರ ಅಂದ್ರೆ ತುಂಬಾ ಚೆನ್ನಾಗಿದೆ ಎಜುಕೇಶನ್, ಒಂದು ಶಿಸ್ತು ಎಲ್ಲದರಲ್ಲಿ ಓಕೆ ಮೇಡಮ್, ಎವ್ರಿಥಿಂಗ್ ಇಸ್ ಫೈನ್. ಚೆನ್ನಾಗ ರೈಟಿಂಗ್ ಮಾಡ್ತಾರೆ. ಆದ್ರೆ ನನ್ನ ಮಗ ಬಂದು 3rd ಸ್ಟ್ಯಾಂಡರ್ಡ್. ಆದ್ರೆ ನನ್ನ ಮಗಳು ತುಂಬಾ ಚೆನ್ನಾಗ ಅವಳೆ ಶಾರ್ಪ್ ಆಗ, ಅವ್ನು ಸ್ವಲ್ಪ ವೀಕ್ ಆಗಿದೆ. ಆದ್ರೂ ನಮ್ಗೆ ತುಂಬಾ ಖುಷಿ ಆಗ್ತೈತೆ. ಥ್ಯಾಂಕ್ ಯು. South America is famous in Amazon forest. Antarctica is very cold place covered with ice. Penguins live there. Stomach, kidney, intestine, bone, muscle. Now I will take each part. Brain is inside our head. It helps us think, learn, remember and read. Lungs, we have 2 lungs inside our chest. They help breathing. Drum 4. Kidney, we have 2 kidney on our back side. They clean our book, car, apple, tree, chair, pen, cup, ball, train, hat, shoe. Revolution, food takes 1 month to complete 1 revolution. The sun rays fall on the earth, then it is daytime. When the sun rays fall on the earth, then it is night time. It blocks the sunlight. ಅದೇ ಸೂರ್ಯ ಕಿರಣಗಳ ಭೂಮಿ ಮೇಲೆ ಬರೋದಕ್ಕೆ ಬ್ಲಾಕ್ ಮಾಡುತ್ತೆ. ಯಾವ ಎಫೆಕ್ಟ್? Solar effect. ಸೊ ಅದನ್ನ ನಾವು ಆ ಸಬಲ್ ಕೊಡ್ತಾರೆ, ಅಲ್ಲಿ ನೋಡ್ಕೊಳ್ಬಾರ್ದ. Shift is saying the frog is on the sand. So ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ABCD ಕಲಿತಾ ಇಲ್ವಾ? But the child started writing sentences. ಓಡಿ ಬಂದು ಮಲ್ಕೊಂಡಾಗ ಬೈಕ್ ಪೆನ್ಸಿಲ್ ಕೂಡ ಹಿಡಿತಾಗಲಿಲ್ಲ. ನನಗೆ ಭಯ ಆಯಿತು, ಓದ್ತಾನೋ ಇಲ್ಲ ಅವನು ಸೇರಿಸ್ತಾ ಇದೀವಿ ಕಳಿಸ್ಬಿಡ್ತಾರೇನೋ ಅಂತ.
ಬಟ್ ಇವಾಗ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನಮ್ಮ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ವರ್ಷಿನಿ. ಅವ್ಳು ತುಂಬ ಡಲ್ ಇದ್ದಾಳೆ. ಯಾಕೆ ಡಲ್ ಇದ್ದಾಳೆ ಅಂದರೆ ನಾವು ಬೇಸಿಕ್ 2nd ಸ್ಟ್ಯಾಂಡರ್ಡ್ ನಮ್ಮ ಮನೆ ಸ್ಕೂಲ್ಗೆ ಹಾಕಿದ್ವಿ. ಸ್ಕೂಲಲ್ಲಿ ಚೆನ್ನಾಗಿ ಕೋಚ್ ಇರಲಿಲ್ಲ. ಅವ್ರು 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡಲ್ಲೇ ಬೇಸಿಕ್ ಕಲಿಬೇಕಾಗಿತ್ತು, ಅವಾಗ ಕಲ್ತಿಲ್ಲ. ಅದರಿಂದ ಇವಾಗ ನಾನು ಹೇಳಿದ್ರೆ ಫಸ್ಟಿಂದನೂ ನಾವು ನೋಡಿ ಒಳ್ಳೆ ಸ್ಕೂಲ್ ಸೆಲೆಕ್ಷನ್ ಮಾಡಿ ಹಾಕಿದ್ರೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಬಟ್ APS ಸ್ಕೂಲ್ ತುಂಬ ಇಷ್ಟ ಆಗಿದೆ ನನಗೆ. ನಮ್ಮ ಮಕ್ಕಳಿಗೆ ನಮ್ಮ ಮಗ ಇವಾಗ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ. ನಮ್ಮ ಮಗಳಿಗೆ ನಮ್ಮ ಮಗ ಎಷ್ಟು ಹೇಳ್ಕೊಡ್ತಾರೆ ಅದು ನೋಡಿ ಖುಷಿ ಆಗುತ್ತೆ. ನಮ್ಮ ಮಗಳಿಗೆ ಹೇಳ್ದಾಗಲ್ಲ ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳಿರೋರು ಹೇಳ್ತಾ ಇದ್ದಾರೆ ಪ್ರೀ KGಗೆ ಇಲ್ಲೇ ಅಡ್ಮಿಷನ್ ಮಾಡಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು. ನಮ್ಮ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಮಗೆ. ಥ್ಯಾಂಕ್ ಯು. ಎಜುಕೇಶನ್ ಬಂದಿದೆ ಅಂದರೆ ನಮ್ಮ ದೊಡ್ಡ ಮಗು ಬಂದು SSLCನಲ್ಲಿ ತುಂಬ ಡಲ್ ಇದ್ದಾಳೆ. ಅದು ಈಗ ಮಗು ಇರೋದಕ್ಕೆ ನನಗೆ ಆಶ್ಚರ್ಯ ಆಗ್ತದೆ. ನಮ್ಮ ಮಗು ಈ ಥರ ಇತ್ತಲ್ಲ, ಮುಂದೆ ಆ ಥರ ಇರಲಿಲ್ಲ. ಆ ಮಗುಗೆ ಈ ಮಗ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. APS ಬಗ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮೇಡಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ. ನಾವಂತೂ 10th ಕಲಿತಾ ಇದ್ದೀವಲ್ಲ, ಇವಾಗಲೇ ನಾನು ಆವಾಗಿಂದ ಹೇಳ್ತಾ ಇದ್ದೆ, ತುಂಬಾ ಪೇರೆಂಟ್ಸ್ ನಾವು ಕಲ್ತಿಲ್ಲ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ನಾನು ಅದನ್ನ ಒಪ್ಕೋತೀನಿ ಆಗಿ. ಮತ್ತೆ ನನ್ನ ಕ್ರೀಡೋ ಮಕ್ಕಳಿಗಿಂತ ನಮ್ಗೆ ತುಂಬಾ ಗೊತ್ತಿಲ್ಲ. ನಾನು ಬಂದು ನಿಂತ್ಕೊಂಡು ನಾನು ತುಂಬಾ ನೋಡಿದೆ. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಇವ್ರಿಗೂ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಪೇರೆಂಟ್ಸಿಗೆ ಕ್ರೀಡೋ ಹಿಂಗಿರುತ್ತೆ ಅಂತ ಒಂದು 2 ಕ್ಲಾಸ್ ಎತ್ಕೊಂಡ್ರೆ ಬೆಸ್ಟ್ ಅಂತ ನನ್ನ ಹೆಸರು. ಅದೇ ನೀವು ಪೇರೆಂಟ್ಗೆ ಕ್ಲಾಸ್ ನಾನು ಅದೇ ಹೇಳ್ತಿರೋದು. ಇವಾಗ ವರ್ಷ ಶುರು ಮುಂಚೆ ಕ್ರೀಡೋ ಹಿಂಗಿದೆ ಅಂತ ಪೇರೆಂಟ್ಸಿಗೆ ಒಂದು ಐಡಿಯಾ ಬಂದ್ರೆ ಬೆಸ್ಟ್ ಮಕ್ಕಳಿಗೆ ಪೇರೆಂಟ್ಸ್ ಟ್ರೈನ್ ಮಾಡ್ತಾರೆ. ಯಾಕಂದ್ರೆ ಪೇರೆಂಟ್ಸ್ಗೆ ಹೋಮ್ವರ್ಕೆಲ್ಲ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ತುಂಬಾ ಗೊತ್ತಿಲ್ಲ ಪೇರೆಂಟ್ಸ್ಗೆ. ನಾನು ಹೇಳ್ಕೊತೀನಿ, ನನಗೆ ಗೊತ್ತಿಲ್ಲ, ಬಟ್ ನಮಗೊಂದು ಈ ತರ ಇದೆ ಅಂತ ಒಂದು ಐಡಿಯಾ. ಯಾಕಂದ್ರೆ ನಾನು ಕ್ರೀಡೋ ತಗೊಂಡೆ ಮನೆ ಹಂಗೆ ಇದೆ. ಏನ್ ಮಾಡ್ಬೇಕು, ನಾನು ಮ್ಯಾಮ್ ಹತ್ರ ಕೂಡ ಕೇಳಿದ್ದೀನಿ, ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. ಅದು ವಿಡಿಯೋ ಶೇರ್ ಮಾಡ್ತೀವಿ. ಅದಕ್ಕೆ ನಾನು Parts of the respiratory system: nose, mouth, throat, required lungs. Nose breathes in air. Throat moves air from mouth to absorb oxygen and remit the system. ಶಿಕ್ಷಕರು, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ನೆಚ್ಚಿನ ಪೋಷಕ ವರ್ಗದವರೇ, ಮಾಧ್ಯಮದವರು, ಈ ದಿನ 2ನೇ ದಿನ ನಮ್ಮ APS ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳ ಕಲಿಕೆ ಈ ಒಂದು ಕ್ರೀಡೆಯಿಂದ ಬಹಳ ಅನುಕೂಲವಾಗಿರುತ್ತದೆ. ಅವರ ಒಂದು ಸಿಲೆಂಡರ್ ಆಕೃತಿಗಳು ಯಾವುದೇ ಆಗಿರ್ಬೋದು, ಸರ್ಕಲ್, ಮ್ಯಾಥಮೆಟಿಕ್ಸ್ ನಲ್ಲಿ ಅವುಗಳನ್ನ ಯಾವ ರೀತಿ ನಾವು ಮಾಡೋದನ್ನ ಕಣ್ಣ ಮತ್ತು ಕೈಯಲ್ಲಿ ಸ್ಪರ್ಶಗಳಿಂದ ಮಾಡಿದಾಗ ಅವರ ಒಂದು ಜ್ಞಾಪಕಶಕ್ತಿ ಪರ್ಮನೆಂಟ್ ಆಗಿ ಅವರ ಒಂದು ಮೆದುಳಲ್ಲಿ ಉಳ್ಕೊಳ್ತದೆ. ಈ ಒಂದು ಇದನ್ನ ಫಸ್ಟ್ ಮತ್ತು ಸೆಕೆಂಡ್ ನಮ್ಮ ಶಾಲೆಯಲ್ಲಿ 2ನೇ ವರ್ಷ ಇರ್ತದೆ. ಮುಂದಿನ ವರ್ಷದಲ್ಲಿ 3 ಮತ್ತು 4ನೇ ತರಗತಿಗೆ ಈ ಒಂದು ಕ್ರೀಡೆಯನ್ನು ಅನುಭವಿಸ್ತೀವಿ ಅಂತ ಪೋಷಕರು ಕೇಳಿದಾಗ ನಮ್ಮ ಶಾಲೆಯಲ್ಲಿ ಒಪ್ಪಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತಮ್ಮೆಲ್ಲರ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ನಮ್ಮೊಂದಿಗೆ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Parents engagement program. So today what we are doing is, from the month of June, our students, our little stars, really what things they have learned with fun and enjoyment, with the study materials,
with the credo activities what they have done. So you people are eager to see and get happy. ಎಲ್ಲ ಪೋಷಕರಿಗೆ ಏನಿರುತ್ತಂದ್ರೆ ನಮ್ಮ ಮಗು ಏನ್ ಕಲ್ತಿದ್ದಾರೆ ಈ ವರ್ಷ. ಮೊದಲು ನಾವೇನ್ ಮಾಡ್ತಿದ್ವಿ, ಬರೀ ABCD ಪೇಪರ್ ಆಪಲ್ ಹಾಕಿ ಆನೆ ಮಾಡ್ತಿದ್ವಿ. ಬಟ್ ಈಗ ಏನಾಗಿದೆ ಅಂದ್ರೆ ಕ್ರೀಡೋ ಬಂದು ನಮ್ಗೆ ತಗೊಂಡಾಗಿದ್ದ ಮಕ್ಕಳು ಏನೊಂದು 5ನೇ ಕ್ಲಾಸ್ ಮಗು 6ನೇ ಕ್ಲಾಸ್ ಮಗು ಮಾಡೋ ಅಡಿಷನ್ ಸಬ್ಟ್ರಾಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, EVS ಅಲ್ಲಿ ಕಾಂಟಿನೆಂಟ್ಸ್, ಸ್ಟೇಟ್ಸ್, ಮತ್ತೆ ಇದು ಸೈನ್ಸ್ ಅಲ್ಲಿ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಗಳನ್ನ ತುಂಬಾ ಆಕ್ಟಿವ್ ಆಗಿ ಕಲಿತಿದ್ದಾರೆ. ಸೊ ಈ ಕ್ರೀಡಾ ಅವ್ರು ಏನ್ ಹೇಳೋದಪ್ಪ ಅಂದ್ರೆ, ಯಾಕೆ ನಾವು ಎಕ್ಸ್ಟ್ರಾ ಕಲಿಸಬಾರ್ದು, ಯಾಕೆ ನಾವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬರೀ ABCD ಆಗಿ ನಾವು ಸೀಮಿತವಾಗಿರ್ಬೇಕು, ಯಾಕೆ ಅವ್ರಿಗೆ ಇನ್ನು ನಾವು ದೊಡ್ಡದಾಗಿ ಕಲಿಸ್ಬೋದು ಅನ್ನೋದೇ ಕ್ರೀಡಾದ ಒಂದು ಚಾಲೆಂಜಿಂಗ್. ಬಟ್ ಈ ಚಾಲೆಂಜಿಂಗ್ ಯಾವಾಗಲೂ ನಮಗೆ ಸಪೋರ್ಟ್ ಆಗಿರೋದು ಕ್ರೀಡಾ ಟೀಮು ಮತ್ತೆ ನಮ್ಮ LKG UKG ಟೀಚರ್ಸ್. ಸೊ ನಿಜವಾಗ್ಲೂ ಗೊತ್ತಿಲ್ಲ, ನೀವು ಈ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕೆ ಮಿನಿಮಮ್ 3 weeks ನಮ್ಮ ಟೀಚರ್ಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಡೈಲಿ ಪ್ರಿಪರೇಷನ್ಸ್ ಮಾಡಿ ಮತ್ತೆ ಅವೆಲ್ಲರನ್ನು ಚೆನ್ನಾಗಿ ಟ್ರೈನ್ ಕೊಟ್ಟು ಮಕ್ಕಳಿಗೆ ಟ್ರಯಲ್ ಅಂಡ್ ಎರರ್ ಮಾಡಿ ಮತ್ತೆ ಏನ್ ತಪ್ಪು ಮಾಡ್ತಿದ್ದಾರೆ ಅದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳೋಕೆ ಕೈ ಕೊಟ್ಟು ಮತ್ತೆ ಆ ವಿಡಿಯೋಸ್ನೆಲ್ಲ ಟೀಮ್ ಕಳಿಸಿ ಕ್ರೀಡಾ ಟೀಮ್ ಇಂದ ಮತ್ತೆ ಫೀಡ್ಬ್ಯಾಕ್ ತಗೊಂಡು ಸೊ ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆ ವಾತಾವರಣ, ಓದೋದಕ್ಕೆ ಬರೆಯೋದಕ್ಕೆ ಕಲಿಕೆ ಒಂದು ವಾತಾವರಣನ ನಿರ್ಮಿಸೋದಕ್ಕೆ ಕ್ರೀಡಾ ತುಂಬಾ ಅನುಕೂಲ ಆಗಿದೆ. ಈಗ ನಾವೇನು ಬರೀ ಓದ್ಕೊಂಡಿದ್ದು ಬರೀ ರೈಟ್ಸ್ ಇಷ್ಟೇ ಹೇಳ್ಕೊಂಡಿದ್ದಾಗ ಏನಾಗುತ್ತೆ, ಮಕ್ಕಳಿಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಬಟ್ ಏನಾಗುತ್ತೆ ಕ್ರೀಡಾದಲ್ಲಿ ಏನಾಗುತ್ತೆ ಅಂದ್ರೆ ಏನು ಇಲ್ಲಿ ವಿಶೇಷ ಅಂದ್ರೆ, ಆ ಒಂದು 3 ದಿನ ನಾವು ಕ್ಲಾಸ್ ಅಲ್ಲಿ ಇರ್ತೀವಿ, ಇಲ್ಲ ಅವತ್ತು ಮಧ್ಯಾಹ್ನನೇ ಕರ್ಕೊಂಡು ಹೋಗಿ ನಾವು ಲ್ಯಾಬ್ ಅಲ್ಲಿ ಕೂರಿಸಿ ನಾವ್ ಏನ್ ಹೇಳ್ಕೊಟ್ಟಿದ್ಯೋ ಅದೊಂದು ಆಕ್ಟಿವಿಟಿ ರಿಲೇಟೆಡ್ ಅವ್ರು ಕೊಟ್ಟು ಮತ್ತೆ ಕೆಲವೊಂದು ಆಕ್ಟಿವಿಟೀಸ್ ಇರುತ್ತೆ, ಸಣ್ಣ ಆಕ್ಟಿವಿಟೀಸ್ ಇರುತ್ತೆ, ಅದನ್ನ ಮಾಡ್ತಾ ಏನಾಗುತ್ತೆ ಮಕ್ಕಳಲ್ಲಿ ಒಂದು ಚುರುಕುತನ ಶುರುವಾಗುತ್ತೆ, ಮೆಂಟಲ್ ಆಕ್ಟಿವ್ ಆಗುತ್ತೆ. ಸೊ ಅವ್ರಿಗೆ ಸ್ಕೂಲ್ ಬರೋದು ಖುಷಿ ಇರುತ್ತೆ. ಸ್ಕೂಲ್ ಹೋಗಬೇಕು ಈ ತರ ಲ್ಯಾಬ್ ಕರ್ಕೊಂಡು ಹೋಗ್ತಾರೆ, ಈ ತರ ನಮ್ಗೆ ಆಕ್ಟಿವಿಟೀಸ್ ಕೊಡ್ತಾರೆ, ಇವತ್ತು ಪಿಕ್ಚರ್ಸ್ ತೋರಿಸ್ತಾರೆ, ಫ್ಲಾಶ್ ಕಾರ್ಡ್ಸ್ ಕೊಡ್ತಾರೆ. ಸೊ ನಾವು ಹೊಸ ಅವ್ರಿಗೆ ತೋರಿಸ್ತಾ ಇದ್ದಾಗ ಏನಾಗುತ್ತೆ, ಬರೀ ನಾವು ಬುಕ್ಕಲ್ಲಿ ಇಟ್ಕೊಂಡು ಬರೀ ಏಳು ಅಂತ ಸಿಕ್ಕಿದ್ದು ಸೊ ನಾವು ಮಿಡ್ನಲ್ಲಿ ವಾರಕ್ಕೆ 2 ಸತಿ 3 ಸತಿ ಈ ತರ ನಾವು ತಗೊಂಡೋಗ ಅವ್ರಿಗೆ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಮಕ್ಕಳು ಆಕ್ಟಿವ್ ಆಗ್ತಿರ್ತಾರೆ, ಖುಷಿಯಾಗಿ ಸ್ಕೂಲ್ಗೂ ಬರ್ತಾರೆ. ಮತ್ತೆ ಅಲ್ಲದೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ಕ್ರೀಡಾದವರು ಒಂದು ಕಿಟ್ ಟೂರ್ ಕೊಟ್ಟರು. ಸೊ ನೆನ್ನೆ ನಮ್ಮ ಪೇರೆಂಟ್ಸ್ ನೆನ್ನೆ ಒಂದು ಪ್ರೋಗ್ರಾಮ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ. ಸೊ ಅದರಲ್ಲಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನಮ್ಮ ಪೇರೆಂಟ್ಸ್ಗೆ ಒಂದು ಸೆಷನ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಸೊ ನಾನೀಗ ಇದು ಬೇಗ ನಮ್ದು ಅಕಾಡೆಮಿಕ್ ಮುಗಿದ ತಕ್ಷಣ ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಾಂದ್ರೆ ಏಪ್ರಿಲ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಕ್ರೀಡಾ ಯಾರ್ಯಾರು ಪೇರೆಂಟ್ಸ್ ಇದ್ದಾರೋ ಪೇರೆಂಟ್ಸ್ಗೆ ಒಂದು ಸೆಷನ್ ಮಾಡಿಸ್ತೀವಿ. ಸೊ ಯಾವ ರೀತಿ ಮನೇಲಿ ನೀವು ಫಾಲೋ ಮಾಡ್ಬೇಕಾಗುತ್ತೆ, ಇಲ್ಲಿ ಹೇಳ್ಕೊಟ್ಮೇಲೆ ನೀವು ಸ್ವಲ್ಪ ಹೇಳ್ಕೊಟ್ಬಿಟ್ರೆ ಮಕ್ಳು ಇನ್ನೂ ಶಾರ್ಪ್ ಆಗುತ್ತೆ. ನೀವು ಒಂದು 1/2 hour ಅವ್ರ ಜೊತೆಲಿ ಮಾಡಿದ್ರೆ ಸಾಕು, ಜಾಸ್ತಿ ಏನ್ ಮಾಡಿದ್ವಿ 2 hour 3 hour ಮಾಡಬೇಡ. ಒಂದು 1/2 hour ಏನೇನು ನಾವೀಗ ಟೂರ್ ಕಿಟ್ ಕೊಟ್ಟಿದ್ದೀವಿ, ಆ ಟೂರ್ ಕಿಟ್ ನ ಯಾವ ರೀತಿ ನೀವು ಮಕ್ಕಳಿಗೆ ಯೂಸ್ ಮಾಡಿಸ್ಬೇಕು, ಏನೇನು ಹೇಳ್ಕೊಡ್ಬೇಕು. ಸೊ ಆತರ ಮತ್ತೆ ಮನೇಲಿ ನಾವು ಈ ಆಕ್ಟಿವಿಟೀಸ್ ಬಾಕ್ಸ್ ಕೊಟ್ಟಾಗ ಏನಾಗುತ್ತೆ, ಈಗ ಏನು ಎಲ್ಲಾ ಪೇರೆಂಟ್ಸ್ ನಮ್ಗೆ ಅಂತಲ್ಲ ಇಡೀ ಸಮಾಜದಲ್ಲಿ ಒಂದು ಚಾಲೆಂಜ್ ಏನಪ್ಪಾ ಅಂದ್ರೆ ಮಕ್ಕಳು ಮೊಬೈಲ್ ಕೊಡದೇ ಇರೋದು ಒಂದು ಚಾಲೆಂಜ್. ಎಲ್ಲಾ ಕಡೆ ನಮ್ಗೆ ಅಂತಲ್ಲ ಇಡೀ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಚಾಲೆಂಜ್ ಆಗ್ಬಿಟ್ಟಿದೆ. ಸೊ ಆ ಟೂಲ್ ನ ಮಕ್ಕಳಿಗೆ ಕೊಡ್ತಾ ಅವರು ಅದೇ ಅಭ್ಯಾಸ ಮಾಡ್ಬಿಟ್ರೆ ಏನಾಗುತ್ತೆ, ಆದಷ್ಟು ಮೊಬೈಲ್ ಕಡೆ ತಂದೋದು ಕಮ್ಮಿ ಆಗುತ್ತೆ. ಸೊ ಎಲ್ಲವನ್ನು ನಾವಿಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಸತ್ಪ್ರಜೆಗಳಾಗಬೇಕು ಮತ್ತೆ ಆಕ್ಟಿವ್ ಆಗಿರ್ಬೇಕು. ಯಾವುದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಲಿ ಯಾವುದೇ ಬೋರ್ಡ್ ಸಿಲೆಬಸ್ ಮಕ್ಕಳಾಗ್ಲಿ ಅವ್ರ ಮುಂದೆ ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲಿ ಕಮ್ಮಿ ಇರಬಾರ್ದು. ಎಲ್ಲದಕ್ಕೂ ಅವರು ಈಕ್ವಲ್ ಆಗಿ ಸ್ಪರ್ಧೆಯನ್ನು ಕೊಡಬೇಕು, ಕಾಂಪಿಟೇಷನ್ ಕೊಡಬೇಕು, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರು ರೆಡಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತಿದೀವಿ ಈ ಕ್ರೀಡಾ ಕರ್ಸೋಲ್ ತಗೊಂಡಿದ್ದೀವಿ. ಬಟ್ ನಾನು ಹೇಳ್ತೀನಿ, ಈ ಕ್ರೀಡಾ ಕರ್ಸೋಲ್ ಏನ್ ನಾವು ಮಾಡ್ತಿದೀವಿ ಈ ಬೇರೆ ಶಾಲೆಗಳಲ್ಲಿ ಮಿನಿಮಮ್ ನಿಮ್ಗೆ 18,500 to 70,000 ಚಾರ್ಜ್ ಮಾಡ್ತಾರೆ. ನಾವು ABS ಸ್ಟೇಟ್ ಬೋರ್ಡ್ ಮಾತ್ರ ನಿಮ್ಗೆ ಮಿನಿಮಮ್ ಫೀಸ್ ಇಷ್ಟು ಕಮ್ಮಿ ಫೀಸ್ಗೆ ನಾವು ಮಾಡ್ತಾ ಇರೋದು. ಆ ಮೆಟೀರಿಯಲ್ಗೆ ಮತ್ತೆ ಬುಕ್ಸ್ಗೆ. ಆಮೇಲೆ ಕೆಲವು ಶಾಲೆಗಳಲ್ಲಿ ಏನ್ ಮಾಡೋದು ಬರೀ ಲ್ಯಾಬ್ ತಗೊಳ್ತಾರೆ, ಬುಕ್ಸ್ ಏನ್ ಮಾಡ್ತಾರೆ ಅವರು ಬೇರೆ ಪಬ್ಲಿಕೇಶನ್ ಬುಕ್ಸ್ ತಗೊಳ್ತಾರೆ. ನಾವು ಆ ರೀತಿ ಮಾಡ್ತಾ ಇಲ್ಲ. ಏನ್ ಕ್ರೀಡಾ ಲ್ಯಾಬ್ ಇದೆ ಕ್ರೀಡಾ ಬುಕ್ಸ್ ತಗೊಳ್ತೀವಿ. ಕ್ರೀಡಾ ಬುಕ್ಸ್ ಬಂದು ತುಂಬಾ ಕಾಸ್ಟ್ಲಿ ಆಗುತ್ತೆ, ಆದ್ರೂ ಪರವಾಗಿಲ್ಲ ಇದೊಂದು ನಮ್ಗೆ ಪ್ರಯತ್ನ ಅದು ಸರಿ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅಪ್ ಟು 4 ಒಳ್ಳೆ ಫೌಂಡೇಶನ್ ಕೊಟ್ಬಿಟ್ರೆ ಮಕ್ಕಳಿಗೆ ಸೊ 15ನೇ 16ನೇ ಏನ್ ಮಾಡ್ತಾ ಹೋಗ್ತಾರೋ ಅವ್ರು ಸ್ಕೋರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾನು 5ನೇ ಕ್ಲಾಸ್ ಬಂದ್ಬಿಟ್ಟು 6ನೇ ಕ್ಲಾಸ್ ಬಂದ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ABCD ಹೇಳ್ಬಿಟ್ಟು ಬರೆಯೋದು ಹೇಳ್ಬಿಟ್ಟು ಓದಕ್ ಬರಲ್ಲ ಅಂತ ಏನಾಗುತ್ತೆ, ಮತ್ತೆ ಸಮಸ್ಯೆ ಆಗುತ್ತೆ. ನಾವ್ ಇಲ್ಲೇನ್ ಮಾಡ್ತೀವಿ LKG ಅದಕ್ಕೆ ನಾವು ಕ್ರೀಡಾ ಬಂದ್ಬಿಟ್ಟು ಫಸ್ಟ್ ಸೆಕೆಂಡ್ ನಾವು ಮಾಡ್ತೀವಿ ಸರ್ ಅಂದಾಗ ನಾವು ಅಲ್ಲೇ ಇರ್ತೀವಿ ಸರ್ ಫಸ್ಟ್ ನಾವು ಲ್ಯಾಬ್ ಕೊಡ್ತೀವಿ ಅಂತ. ಮತ್ತೆ ಇವಾಗ ಮತ್ತೆ ಮಾತಾಡ್ತೀವಿ ನಾವು ನಮ್ಗೆ ಖುಷಿಯಾದ ವಿಷಯ, ಪೋಷಕರಿಗೆ ಖುಷಿಯಾದ ವಿಷಯ ಏನಪ್ಪ ಅಂದ್ರೆ ನೆಕ್ಸ್ಟ್ ವರ್ಷ ನಾವು 3rd and 4th ಎಕ್ಸ್ಟೆಂಡ್ ಮಾಡ್ತೀವಿ. ಲಾಸ್ಟ್ 2 years ಅಲ್ಲಿ ನಮ್ಗೆ LKG ಮಾತ್ರ ಇದ್ದಿದ್ದು ಅಷ್ಟೇ ಕ್ರೀಡಾ.
ಆಮೇಲೆ ಅವರು ಹೊಸದಾಗಿ ಮೆಟೀರಿಯಲ್ ರೆಡಿ ಮಾಡಿ ಬುಕ್ಸ್ ಪ್ರಿಂಟ್ ಮಾಡಿ ಎಲ್ಲ ಟೈಪ್ ಮಾಡೋದಕ್ಕೆ 2 ವರ್ಷ ಆಯ್ತು. ಫಸ್ಟ್ ಸೆಕೆಂಡ್ ಬಂದು ಹೇಳಿದ ತಕ್ಷಣ ನಾನು ಹಂಗೆ ಸರ್ ನಮ್ಗೆ ಫಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ಮಾಡಿ ನಮ್ಗೆ ಬುಕ್ಸ್ ಎಲ್ಲ ಕೊಟ್ಬಿಡಿ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಏನು ನಮ್ಗೆ ಈಗ ಫ್ರೀಡಮ್ ಬುಕ್ಸ್ ನಮ್ಗೆ ಇರೋದು ಇಂಗ್ಲಿಷ್, EVS, ಲಾಜಿಕಲ್, ಸೆನ್ಸೋರಿಯಲ್, ಮ್ಯಾಥ್ಸ್ 5 ಬುಕ್ಸ್ ಮಾತ್ರ ಇರೋದು. ನೆಕ್ಸ್ಟ್ ವರ್ಷ ಮಕ್ಕಳಿಗೆ ಕನ್ನಡ, ಹಿಂದಿ ಬರುತ್ತೆ. ಕನ್ನಡ, ಹಿಂದಿ ಕೇಳಲು ಬುಕ್ ಬರುತ್ತೆ. ಸೊ ನಾನು ಅದನ್ನೇ ಮಕ್ಕಳಿಗೆ ಏನು ಬೆಳವಣಿಗೆ ಬೇಕು, ಏನು ಇಂಪ್ರೂವ್ಮೆಂಟ್ ಬೇಕು, ಅದಕ್ಕೆ ನಾವು ಯಾವತ್ತೂ ಅಷ್ಟೇ ನಮ್ಮ ಸ್ಕೂಲ್ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಹೊರತು ಯಾವ ತರ ಮುಂದಕ್ಕೆ ಹೋಗೋದಿಲ್ಲ. ನಾನು ಈಗ ಒಂದು ಈ ಸಂಬಂಧ ಪೋಷಕರಿಗೆ ಒಂದು ಮನವಿ ಮಾಡೋದೇನಪ್ಪ ಅಂದ್ರೆ, ಈ ರೀಸನಬಲ್ ಕೇಂದ್ರದಲ್ಲಿ ನಾನು ಹೇಳ್ತಿದ್ದೀನಿ, ನಮ್ಮ ಆನೆಕಲ್ಲಾಗಿ ನಮ್ಮ ಸರೌಂಡಿಂಗ್ ಆಗಿ ಯಾರು ಈ ತರ ಒಂದು ಫ್ರೀಡಮ್ ಮೆಟೀರಿಯಲ್, ಈ ತರ ಒಂದು ಎಜುಕೇಶನ್ ಕೊಡೋದು ಕಷ್ಟ ಆಗುತ್ತೆ. ನಾವು ಕೊಡ್ತಾ ಇದೀವಿ. ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಗೊತ್ತಿರ್ತಕ್ಕಂಥ ನಿಮ್ಮ ಅಕ್ಕಪಕ್ಕ ಸ್ನೇಹಿತರಾಗಿರ್ಬೋದು, ಇಲ್ಲ ನಿಮ್ಮ ರಿಲೇಷನ್ಸ್ ಅಲ್ಲಿ ಇರ್ಬೋದು, ಸ್ವಲ್ಪ ಬೇಗ ಅಡ್ಮಿಷನ್ಸ್ ಮಾಡಿ ಇದು ಮಾಡಿದ್ರೆ, ಈಗ ಸಂಕ್ರಾಂತಿ ಬರ್ತಾ ಇದೆ. ನಾವು ಲಾಸ್ಟ್ ಟೈಮ್ ಸರಸ್ವತಿ ಪೂಜೆಗೆ ವಿಜಯದಶಮಿಗೆ ಒಂದು ಆಫರ್ ಕೊಟ್ಟಿದ್ವಿ. ಈಗ ಒಂದು ಸಂಕ್ರಾಂತಿಗೆ ಒಂದು ಆಫರ್ ಇದು ಮಾಡ್ತಿದ್ರೆ, ದಯವಿಟ್ಟು ಆಫೀಸಲ್ಲಿ ಭೇಟಿ ಮಾಡಿ ದಾಖಲಾತಿ ಬಗ್ಗೆ ಮಾಹಿತಿಯನ್ನು ತಗೊಂಡು ಬೇಗ ಈ ಮಾರ್ಚ್ ಒಳಗಡೆ ನೀವು ಸ್ವಲ್ಪ ದಾಖಲಾತಿ ಮಾಡ್ಕೊಳ್ತೀರಾ, ಖಂಡಿತ ಎಲ್ಲರಿಗೂ ಉಪಯೋಗ ಆಗುತ್ತೆ. ಮತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫ್ರೀಡೋ ಎಷ್ಟು ಎಫೆಕ್ಟಿವ್ ಅಂದ್ರೆ ನನಗೆ ಖುಷಿ. ಈಗ ನೀವು ಹೇಳ್ತೀರಾ ಪೇರೆಂಟ್ಸ್ ಎಲ್ಲರೂ, ಈಗ ಏನು ಫ್ರೀಡೋ ಮುಂಚೆ ಹೋಗಿರೋ ಮಗುಗೂ ಫ್ರೀಡೋ ಇಂದ ಹೋಗ್ತಾ ಇರೋ ಮಗುಗೂ ತುಂಬಾ ವ್ಯತ್ಯಾಸ ಇದೆ. ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ದಾರೆ, ಶಾರ್ಪ್ ಆಗಿರ್ತಾರೆ. ಮತ್ತೆ ಈಗ ನಮ್ಮಲ್ಲೆಲ್ಲ ಆಗಿರ್ಬೋದು, ಇಬ್ರು ಹುಡುಗಿದ್ದಾರೆ, ಅವ್ರಿಬ್ರು ಅಷ್ಟೇ. ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ಬೋರ್ಡ್ ಓದ್ತಾರೆ, ಯಾವ್ದಾದ್ರು ಲಾರಿ ಮೇಲೆ, ಬಸ್ ಮೇಲೆ ಬರೆದಿದ್ರೆ ಓದೋದು ಸ್ಟಾರ್ಟ್ ಮಾಡ್ತಾರೆ. ಅದ್ರ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅಷ್ಟೊಂದು ಮಕ್ಕಳ ಆಸಕ್ತಿ, ಪ್ರಯತ್ನ, ಓದೋ ಬಗ್ಗೆ ಆಸಕ್ತಿ ಎಲ್ಲ ಅಷ್ಟೊಂದು ನಮಗೆ ಕಾಣಿಸ್ತಾ ಇಲ್ಲ. ಬಟ್ ಈ ಫ್ರೀಡೋ ಆಕ್ಟಿವಿಟಿ ಬೇಸ್ಡ್ ಕರಿಕ್ಯುಲಮ್ ಮಾಡಾಗಿದೆ ಏನಾಗ್ತಿದೆ ಪ್ಲಸ್ ಪಾಯಿಂಟ್ ಅಂದ್ರೆ, ಮಕ್ಕಳು ಒಳ್ಳೆ ನಮ್ಗೆ ಇದು ಟೀಚರ್ಸ್ಗಾಗಿ ನಮ್ಗೆ ಆಗಲಿ ಓದೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಮತ್ತೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದೇ ನಮಗೆ ಖುಷಿ. ಈಗ ಅದ್ರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಲಾಸ್ ಆಗ್ಬೋದು, ಕಮ್ಮಿ ಫೀಸ್ ಕೊಟ್ಟಿರ್ಬೋದು. ಅದಕ್ಕಿಂತ ಏನಾಗುತ್ತೆ ಮಾತ್ರ ಈ ಮಕ್ಕಳು ನಿಜವಾಗ್ಲೂ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಬರೋದು ಯಾವಾಗ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ 1ನೇ ಕ್ಲಾಸ್ 2ನೇ ಕ್ಲಾಸ್ ನೋಡಿದೆ ನಾನು ಸೈನ್ಸ್ ಟೀಚರ್. 10ನೇ ಕ್ಲಾಸ್ ಅಲ್ಲಿ ಮಾಡ್ತಾ ಇರೋದು ಪಾಠದ ಡೈಜೆಸ್ಟ್ ಸಿಸ್ಟಮ್, ಎಕ್ಸ್ಕ್ರೀಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಆರ್ಟ್, PT ಎಲ್ಲರೂ ನೆನ್ನೆ ಹೇಳ್ಬಿಟ್ರು. 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಇಷ್ಟು ಹೇಳ್ಕೊಟ್ಬಿಟ್ಟು 10th ಅಲ್ಲಿ ಇನ್ನೇನು ಹೇಳ್ಕೊಡೋದು ಅವ್ರಿಗೆ ನಮ್ಗೆ ಇದಾಗ್ತದೆ. ಬಟ್ ಏನೋ ಮಾತ್ರ ಅದನ್ನ ಕರೆಕ್ಟ್ ಆಗಿ ನಾವು ರಿವಿಷನ್ ಮಾಡಿ ಎಕ್ಸಾಮ್ ಗಳಲ್ಲಿ ಒಳ್ಳೆ ಸ್ಕೋರ್ ಬರೋದು, ಮತ್ತೆ ಪೇರೆಂಟ್ಸ್ ಗೆ ಏನು ಅವರು ಎಕ್ಸ್ಪೆಕ್ಟ್ ಮಾಡ್ತಿದಾರೋ ಆ ಒಂದು ಗುರಿನ ತಲುಪಬೇಕನ್ನೋದು ನಮ್ಮ ಆಶಯ ಆಗಿರುತ್ತೆ. ಪೇರೆಂಟ್ಸ್ ನಿಮ್ದು ಫೀಡ್ಬ್ಯಾಕ್ ನಮ್ಗೆ ಚೆನ್ನಾಗಿ ಕೊಡಬೇಕಾಗುತ್ತೆ. ಇದು ಏನಾದ್ರು ಸಣ್ಣ ಪುಟ್ಟ ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಖಂಡಿತ ನಾವು ಯಾವಾಗಲೂ ಫೀಡ್ಬ್ಯಾಕ್ ತಗೊಂಡು ಅದ್ರಲ್ಲಿ ಏನಿದೆ ನಾವು ಮಾಡ್ಕೊಂಡು ನಡೆಯಿರ್ತೀವಿ. ನಾನು ಹೇಳೋದೇನಪ್ಪಾ ಅಂದ್ರೆ, ಸ್ವಲ್ಪ ಪೋಷಕರು ನೀವು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ಸ್ ಮಾಡಬೇಕು. ಮತ್ತೆ ನೀವು ನೋಡಿರ್ಬೋದು, ಹೊಸ ಬಸ್ಸಸ್ ಇದು ಮಾಡಿದೀವಿ. ಮತ್ತೆ ಈಗ ಸೈನ್ಸ್ ಲ್ಯಾಬ್ ಇದೆ, ಲೈಬ್ರರಿ ಇದೆ. ಮತ್ತೆ ಈಗ ಥರ್ಡ್ ಫ್ಲೋರ್ಗೆ ಇನ್ನೊಂದು ಲ್ಯಾಬ್ ಮಾಡ್ಕೊಡ್ತೀವಿ ನಾವು. ಆಮೇಲೆ ಪ್ಲೇ ಗ್ರೌಂಡ್ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ನಾವು. ಸೊ ಮಕ್ಕಳಿಗೆ ಓವರ್ ಆಲ್ ಏನ್ ಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಅದನ್ನು ನಾವು ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸಪರೇಟ್ ಚಾರ್ಜಸ್ ಎಲ್ಲ ನಾವು ಮಾಡಕ್ ಹೋಗಲ್ಲ. ಓವರ್ ಆಲ್ ನಮ್ದು ಏನು ಅಕಾಡೆಮಿಕ್ ಫೀಸ್ ಇರುತ್ತೆ ಅದನ್ನು ಇಂಪ್ರೂವ್ ಮಾಡ್ತೀವಿ ನಾವು. ಸೊ ಅದರಿಂದ ನೀವೆಲ್ಲ ಇದನ್ನ ಗಮನ ಇಟ್ಕೊಂಡು ನಿಮ್ಗೂ ಗೊತ್ತಿರೋರಿಗೆ ಈ ಮಾಹಿತಿನ ಕೊಟ್ಟು ಅವ್ರಿಗೂ ಏನು ನಿಮ್ಗೆ ಉಪಯೋಗ ಆಗ್ತಿದೆ ನಮ್ಮ AP ಶಾಲೆಯಿಂದ ಅದೇ ಸದುಪಯೋಗ ನಾವು ಕೊಡ್ತೀವಿ. ಮತ್ತೆ ನಮ್ಮ ಟೀಚರ್ಸ್ಗೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕೃತಜ್ಞತೆ ಇರೋದು ಸಾಕಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದ್ ಮಕ್ಕಳು 2 ಮಕ್ಕಳನ್ನೇ ನಾವು ಮೇಂಟೈನ್ ಮಾಡಕ್ಕಾಗಲ್ಲ. ಈಗ ಮಕ್ಕಳೆಲ್ಲ ತುಂಬಾ ಶಾರ್ಪ್ ಇರ್ತಾರೆ, ತುಂಬಾ ನಾಟಿನೆಸ್, ಎಲ್ಲ ತುಂಬಾ ತಿಂಡಿ ಇರ್ತಾರೆ. ಅವ್ರನ್ನೆಲ್ಲ ಇಲ್ಲಿ ಕೂಡಿಸಿ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ಪೇಷನ್ಸ್ ಆಗಿ ಇದಕ್ಕಾಗಿ ನಾವು ಹೆಮ್ಮೆ ಪಡ್ಬೇಕು. ದಯವಿಟ್ಟು ಅವ್ರು ಜೋರಾದ ಚಪ್ಪಾಳೆ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ನಾವು ಎಲ್ಲಾ ಟೀಚರ್ಸ್, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ನಾವು ಸತತವಾಗಿ 2 ವಾರದಿಂದ ಈ ಪ್ರೋಗ್ರಾಮ್ ಎಲ್ಲ ಪ್ಲಾನ್ ಮಾಡಿದೀವಿ. ಎಲ್ಲ ಡೆಕೋರೇಷನ್ಸ್ಗೆ ಮತ್ತೆ ಬೋರ್ಡ್ ಆಕ್ಟಿವಿಟೀಸ್ಗೆ ಮಕ್ಕಳಿಗೆ ಎಲ್ಲದಕ್ಕೂ ಒಂದು ತಯಾರಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಪ್ರೋತ್ಸಾಹ ಮಾಡೋದ್ರ ಜೊತೆ ನಿಮ್ಮ ಪೇರೆಂಟ್ಸ್ ಅಷ್ಟೇ ನಾವು ಯಾವಾಗಲೂ ಪ್ರೋತ್ಸಾಹ ಆಗಿರ್ತೀವಿ. ಅದೇ ಜೊತೆಲಿ ನಮ್ಮ ಮೀಡಿಯಾದವರು ಇದ್ದಾರೆ. ಸೊ ಎಲ್ಲರೂ ನಾನು ಎಷ್ಟು ಜನ ಮಕ್ಕಳು ಬಂದ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಮಕ್ಕಳು LKG ಮಕ್ಕಳು ನೀವ್ ಏನಂತೀರ, ಏನಾದ್ರು ABCD ಹೇಳ್ತೀರಾ, ಆಟ ಅಂತ ಹೇಳ್ತಾ ಇದೀಯಾ. ಎಷ್ಟು ಜನ ಪೇರೆಂಟ್ಸ್ ಇದನ್ನ ಕೇಳಿದ್ದೀರಾ? ನೀವು ಯಾವಾಗ ಕ್ವಶನ್ ಕೇಳಿಲ್ವಾ? ಕೇಳಿದ್ದೀರಾ? ಏನು ಕೇಳಿಲ್ಲ ಅಂದ್ರೆ ಟೀಚರ್ನ ಕೇಳಿದ್ದೀರಾ? ಮಕ್ಕಳನ್ನ ಕೇಳಿದ್ದೀರಾ? ಯಾಕೆ ಅಪ್ಪ ಹೇಳ್ತಾ ಇದೆ ABCD ಹೇಳ್ಕೊಡ್ತಾ ಇಲ್ಲ ಅಂತ? ನೀವೇನ್ ಮಾಡ್ತೀರಾ, ಕಂಪೇರ್ ಮಾಡ್ತೀರಾ. ಒಂದ್ ಮಗು ಯಾವ್ದೋ ಒಂದು ಸ್ಕೂಲ್ಗೆ ಹೋಗ್ತಾ ಇರುತ್ತೆ, ಅದು A to Z ಹೇಳ್ತಾ ಇರುತ್ತೆ. ಈ ಮಕ್ಕಳು ಬರೀ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಯಾವ್ದೇ ಸ್ಕೂಲ್ ಬರೀ ಏನೋ ಅಕ್ಕಪ್ಪ ಅಂತ ಹೇಳ್ತಿದ್ರೆ ನಾವೆಲ್ಲ ABCD ಕಲ್ತಿದ್ದೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಬಟ್ ಇಂಪಾರ್ಟೆನ್ಸ್ ಏನಂದ್ರೆ ಇವಾಗ ಫಸ್ಟ್ ಸೌಂಡ್ ಕ್ ಇದೆ, ಕ್ ಅಂಡ್ ಕ್ಯಾಟ್ ಅಂತ ಹೋಗುತ್ತೆ ಮಗು. CET ಕ್ಯಾಟ್ ಅಂತ ಬಹಟ್ ಮಾಡಲ್ಲ, ಸೌಂಡ್ ಹೇಳಿದ ತಕ್ಷಣ ಅದು ಸೌಂಡ್ ಬರುತ್ತೆ. ಎಲ್ಲದಕ್ಕೂ ಸೌಂಡ್ಸ್ ಇದೆ, ಬಟ್ ಅದನ್ನ ನಾವು ಎಜುಕೇಟ್ ಮಾಡ್ಕೋಬೇಕು. ನಿಮ್ಮ ಮಕ್ಕಳಿಂದ ನೀವು ಕಲಿಸ್ತೀರಾ ಸೊ ಇಂಗ್ಲಿಷ್ ಅಂತ ಬಂದಾಗ ಮೌಲಿಕ ಸೌಂಡ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೆ ಇಂಗ್ಲಿಷ್ ಗೊತ್ತಿತ್ತಿಲ್ಲ, ಇವಾಗ ಮನೆಯಲ್ಲಿ ಫುಲ್ ಇಂಗ್ಲಿಷ್. ಅವ್ರ ಮೇಡಮ್ ಏನ್ ಹೇಳ್ಕೊಡ್ತಾರಲ್ಲ ಅದನ್ನೇ ಇಂಗ್ಲಿಷ್ ಅಲ್ಲಿ ಮನೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಎಲ್ಲವೂ. ಈವನ್ ಕನ್ನಡ ಒಂದು ವರ್ಡ್ ಗೊತ್ತಿದ್ದಿಲ್ಲ, ಕನ್ನಡ ಮಾತಾಡ್ತಾರೆ. ನಾವೇ ಅಷ್ಟೇ ಇಲ್ಲ, ಫಸ್ಟ್ ನಮ್ಗೆ ನಾವು ಮುಂಚೆನೇ ಬರ್ತಿ ಸಮಸ್ಯೆ ಹೊಂದ್ಕೊಡ್ತಾರೆ. ಫುಲ್ ಹ್ಯಾಪಿ ಓಕೆ. ಅವ್ರಿಬ್ರು ಪರವಾಗಿಲ್ಲ, ನಮ್ಮ ಕ್ರೀಡೆ ಬಂದಾಗಿಂದ ಸ್ವಲ್ಪ ಚೆನ್ನಾಗಿ ತಗೊಂಡವ್ರೆ. ಬರ್ಲಿಲ್ಲ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಇತ್ತಲ್ವಾ? ಸ್ವಲ್ಪ ನಮ್ಗೆ ಮ್ಯಾಥ್ ಕಾಲ್ ಮಾಡ್ತಾರೆ ಇದ್ರು, ಸ್ವಲ್ಪ ಚೆನ್ನಾಗಿ ಇಬ್ರು ಮಕ್ಕಳು ಚೆನ್ನಾಗಿ ತಗೊಂಡವ್ರೆ. UKG ಇಂದ ಫಸ್ಟ್ ಗ್ರೇಡ್ ಚೆನ್ನಾಗಿ ತಗೊಂಡ್ಬಿಟ್ಟವ್ರೆ. ಕ್ರೀಡೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ, ಮ್ಯಾಥ್ಸ್ ಕ್ರೀಡೆ ಅಂದ್ರೆ ಪರವಾಗಿಲ್ಲ, ಎಲ್ಲ ಸಬ್ಜೆಕ್ಟ್ ಪರವಾಗಿಲ್ಲ. ನನ್ನ ಮಗ ಏನಂತ ಏನು ಬರ್ತಾ ಇರಲಿಲ್ಲ. APS ಸ್ಕೂಲ್ ಟೆಂಪೋರಿಂದ ಪರವಾಗಿಲ್ಲ, ಧ್ರುವನಾದಿ ಆದಿ ಎಲ್ಲದೂ ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಾನೆ. ಯಾವ ವಿಧದ ಸಬ್ಜೆಕ್ಟ್ ಅಲ್ಲಿ ಏನು ಇಲ್ಲ, ಚೆನ್ನಾಗಿ ಓದ್ತಾರೆ ಮೇಡಮ್. ಥ್ಯಾಂಕ್ಸ್ ಮ್ಯಾಮ್, ಚೆನ್ನಾಗಿ ಮಾತಾಡ್ತಾರೆ ಮ್ಯಾಮ್. ಇಂಗ್ಲೀಷಲ್ಲಿ ಆಗಲಿ ಏನಾಗಿಲ್ಲ, ನನಗೆ ಫಸ್ಟು ಹೋಮರ್ಗೆ ಆಗಲಿ ಬರೋದನ್ನೇ ಆಗಲಿ ಎಲ್ಲ ನನಗೆ ಇಷ್ಟಾಗಿ ಹೇಳ್ತಾರೆ. ನಾನು ಹೋಗೋ ಸ್ಕೂಲ್ ಹೋಗಿ ರೆಡಿ ಆಗೋದು ಮೊದಲು ಹೇಳ್ತಾ ಇದ್ದೆ, ಇವಾಗ ನಾನು ಅವರೇ ಹೇಳ್ತಾರೆ ಮಮ್ಮಿ ಅಷ್ಟು ರೆಡಿ ಮಾಡ್ಕೊಳ್ತಾರೆ. ಮತ್ತೆ ನಾನು ಹೋಮ್ವರ್ಕ್ ಮಾಡೋದಿಲ್ಲ, ಅವರೇ ಹೋಮ್ವರ್ಕ್ ಹೋಗ್ಬಾರ್ದು ಮಾಡ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಅವರೇ ಹೋಮ್ವರ್ಕ್ ಮಾಡ್ತಾರೆ. ನಮ್ಮ ಮಗಳು ಬರುತ್ತೆ. ನಮ್ಮ ಮಗನಿಗೆ ಇವರು 5th ಸ್ಟೇಜ್ ತನಕ ಬರುತ್ತೆ. ಯಾವ ಕ್ಲಾಸಸ್? ಫಸ್ಟ್ ಸ್ಟ್ಯಾಂಡರ್ಡ್ ಮೇಡಮ್. ಓಕೆ. ಇವರು 5th ಅಂತ ಹೇಳ್ತಾರೆ ಮೇಡಮ್. ಇವಾಗ ಯಾವ ಕ್ಲಾಸಸ್? LKG. ವೆರಿ ಹ್ಯಾಪಿ ವಿತ್ ದ ಕ್ಲಾಸ್. ಫನಿಕ್ ಸೌಂಡ್ ಅಂತ ಹೇಳ್ತಾರೆ, ತುಂಬ ಹೇಳ್ತಾರೆ, ನಮ್ಗೆ ತುಂಬ ಖುಷಿ ಆಗ್ತದೆ. Mercury, Venus, Earth, Mars, Jupiter, Saturn, Neptune, Uranus. The solar system. There are 8 planets. That Mercury, Venus, Earth, Uranus, Neptune, Saturn is a big star. Neptune is the smallest. Wait. Which is the smallest planet? Mercury. Saturn has a ring. Which is our planet? Earth is another planet and beautiful planet. France. Which is the France from correct sir. Clap. Sir, be better, baby. Yes? USA? Correct? this is USA flag. Correct? This is Pakistan flag. Yes. Chocolate no sir, ನೀವಿಲ್ಲ sir. ಯಾರಿಗೂ ಚಾಕ್ಲೇಟ್ ಕೊಡ್ತೀವಿ. What is this? This is UK flag. UK, United Kingdom. ಸ್ಟಾರ್ ಕೊಡ್ತೀನಿ ಪೇರೆಂಟ್. ನೋ ಸರ್. ಎಸ್ ಸರ್. This is Denmark flag. Which flag is this? Denmark.
Yes? Which flag is this? Australia? Which flag is this? This is Australian song. So, which flag is this? This is India's flag. Google ಮಾಡಬೇಡಿ. Yes? Sir? Yes, no? Right? No? ಯಾರಾದ್ರು? Parent, please? No? Yes, which? This is Russia's flag. Russia. Sir, anybody? Which flag? Very good. This is China's flag. ಮಗು ಎಷ್ಟು ಫ್ಲಾಗ್ಸ್ ಹೇಳಿರ್ಬೋದು? Yes. ನಾರ್ತನ್ ಮಹಾರಾಷ್ಟ್ರ, ಒರಿಸ್ಸಾ, UP, ನಾಗಾಲ್ಯಾಂಡ್, Nagaland? Nagaland, and Delhi, Union Territory, No. Yeah. Okay. Punjab, Okay. Gujarat, 7. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ, ಒರಿಸ್ಸಾ, ಬಿಹಾರ್, ಅಸ್ಸಾಂ, ರಾಜಸ್ಥಾನ್, ಗುಜರಾತ್, ಪಾಂಡಿಚೇರಿ, ಪಾಂಡಿಚೇರಿ ಇಲ್ಲ ಸರ್. ಕಮೋನ್ ಸರ್, ಆಗುತ್ತೆ, ಹೇಳಿ ಸರ್, ಟ್ರೈ ಮಾಡಿ. ಅವ್ರು ಲೆವೆಲ್ ಹೇಳಿದ್ರು ನೀವು. ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಮೇಲೆ ಬಿಹಾರ್, ಓಕೆ. Nepal, Gujarat, Nepal is not a state, I think, ma'am. Madhya Pradesh, Yes. Himachal Pradesh, Odisha, Assam, Tamil Nadu, Karnataka, Maharashtra, Kerala, Punjab, Come on, ma'am, 30 ಆಯ್ತು. Bihar, 14. Very Priya, I am studying in UKG. My material name is India map. There are 28 states in India. This is Ladakh. This is Jammu and Kashmir. This is Himachal Pradesh. This is Punjab. This is Haryana. This is Uttarakhand. This is Uttar Pradesh. This is Rajasthan. This is Gujarat. This is Madhya Pradesh. This is Maharashtra. This is Goa. This is Karnataka. This is Kerala. This is Tamil Nadu. This is Andhra Pradesh. This is Telangana. This is Chhattisgarh. This is Odisha. This is Jharkhand. This is Bihar. This is West Bengal. This is Sikkim. This is Assam. This is Nagaland. This is Mizoram. This is Tripura. This is Arunachal. 7 continents. 7 continents and 4 oceans in the world map. North America, Europe, Asia, Australia, Africa, South America, Atlantic Ocean, Pacific Ocean, Southern Ocean, Indian Ocean. Thank you. Can you show me where is Asia? Which is the smallest continent? Australia, Which is coldest continent? Atlantica. So we have 7 continents now. Sir, ಮಗು 4 digit ಬರೀತಿದ್ದಾರೆ. Okay, right, 568, 568. 68. ನಿಮ್ಮ ಗಾಡಿ ನಂಬರ್ ಎಷ್ಟು ಡಿಜಿಟ್? 4 digit. Can you write?
ಕಾನ್ಫಿಡೆನ್ಸ್ ಆಫ್ ದ ಚೈಲ್ಡ್. ಎಷ್ಟು ಕಾನ್ಫಿಡೆಂಟ್ ಆಗಿ ಬರೀತಿದ್ದಾರೆ ಮಗು. LKG ಪ್ಲೀಸ್ ಪೇರೆಂಟ್ಸ್ ನೋಡಿ. Can I write This is how ಯಾಕ ಫೋನಿಕ್ಸ್ ಅಕ್ಕ ಅಲ್ಲ. ಈ ತರ ಮಾಡಿದ್ರೆ ಮಕ್ಕಳಿಗೆ ಓದಕ್ಕೆ ಈಸಿ ಆಗುತ್ತೆ. ಪ್ಲೀಸ್ ಮಗು ಎನ್ಕರೇಜ್ಮೆಂಟ್ ಮಾಡಿ. ಕೇಳಿಸ್ತಿಲ್ಲ ಸೌಂಡು. ಕ್ರೀಡೆಯಿಂದ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಆಗಿದೆ, ಅವ್ರದ್ದು ಪರ್ಸನಲ್ ಡೆವಲಪ್ಮೆಂಟ್ ಮಾಡೋಷ್ಟು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋಷ್ಟು ಅವರು ಕ್ರೀಡೆಯಿಂದ ಕಲಿತಿದ್ದಾರೆ. ಸೊ ಥ್ಯಾಂಕ್ ಯು ಟು ಆಲ್ ದ ಮ್ಯಾನೇಜ್ಮೆಂಟ್ ಅಂಡ್ ಥ್ಯಾಂಕ್ ಯು. ಎಸ್ ಇವಾಗಿಂದಾನೆ ಮಕ್ಕಳಿಗೆ ಬುಕ್ಸ್ ಕಲೆಕ್ಷನ್ ರೂಢಿ ಮಾಡಿ ಬುಕ್ ಕಲೆಕ್ಷನ್ ಮಾಡೋದು. ಈಗ ನಾವು ಒಂದು ದರ್ಶನಕ್ಕೆ ಹೋಗ್ತೀವಿ, ನೀವು 1,500 ಬುಕ್ ತಗೊಂಡ್ಬಿಡೋದು, 10 ರೂಪಾಯಿದು ಲಂಚ್ ಮಾಡೋದು, ಮಂಜುನಾಥ ಸ್ವಾಮಿದು. ನೀವೆಲ್ಲೋ ಒಂದು ಪ್ಲೇಸ್ಗೆ ಹೋಗ್ತೀರಾ, ಇಲ್ಲ KRS ಡ್ಯಾಮ್ ಹೋಗ್ತೀರಾ, ಒಂದು ಸಣ್ಣ ಬುಕ್ ಕೊಡಿ, ಅದನ್ನ ಓದೋದು ರೂಢಿ ಮಾಡಿಸಿ. ಮಕ್ಕಳಿಗೆ ಸುಮ್ಮನೆ ಅದೇ ಇದು ಟಾಯ್ಸ್ ಅವೆಲ್ಲ ಕೊಡ್ಸ್ಕೋಬೋದು. ಈಗಲಿಂದಾನೆ ಬುಕ್ಸ್ ಓದೋದು ಬರೀ ಆ ಸಬ್ಜೆಕ್ಟ್ಸ್ ಎಲ್ಲ. ಈಗ ನಿಮ್ಗೆ ಗೊತ್ತು, ಈಗ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಬರ್ತಾರೆ. ನೀವು ಫಸ್ಟ್ ಸೆಕೆಂಡ್ ಓದೋಷ್ಟಿಗೆ ನೀವು ಒಳ್ಳೆ ಯಾವ್ದಾದ್ರು ಕಥೆ ಪುಸ್ತಕ ಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ಓದಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಏನ್ ಇಂಟ್ರೆಸ್ಟ್ ತಲೆ ಕೊಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹುಡುಗರು ಈ ಕಾರ್ಟೂನ್ಸ್ ನೋಡ್ತಾರೆ, ಅವೆಂಜರ್ಸ್, ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಇಲ್ಲ ನಿಂಜಾ ಹಟೋರಿ, ಇಲ್ಲ ಯಾವ್ದೋ ಇದು ಛೋಟಾ ಭೀಮು, ಇಲ್ಲ ಮೋಟು ಪಟ್ಟು, ಅದೇನೋ ಒಂದು ಬುಕ್ಸ್ ಕೊಡ್ರಿ. ಅಲ್ಲೊಂದು ಲೆಟರ್ಸ್ ಇರುತ್ತೆ, ಒಂದು 20 ರೂಪಾಯಿ 50 ರೂಪಾಯಿ ಸುಮ್ಮನೆ ಅವ್ರಿಗೆ ಒಂದು ಯಾವ್ದೋ ತಿಂಡಿಗೂ ಅವು ಇವೆಲ್ಲ ಪೀಸಾ ಬರ್ಗರ್ 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡೋದು. ಒಂದು 200 ರೂಪಾಯಿ 50 ರೂಪಾಯಿ ಆ ಥರದ್ದು ಒಂದು ಬುಕ್ಸ್ ಕೊಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಕೊಡಿ. ಇವಾಗ ನಿಮ್ಮ ಮಗು ಹೋಗೋ ನೋಡ್ತಾ ಇರ್ತಾರೆ, ಯಾವ್ದಾದ್ರು 20 ರೂಪಾಯಿ ಬುಕ್ ಕೊಡಿ, ಅಲ್ಲೆಲ್ಲೋ ಒಂದು ವರ್ಡ್ ಇರುತ್ತೆ, ಸಣ್ಣ ಸಣ್ಣ ಇದಿರುತ್ತೆ, ಡೈಲಾಗ್ಸ್ ಇರುತ್ತೆ. ಆ ಥರ ಇವಾಗಿಂದ ಮಕ್ಕಳಿಗೆ ಓದೋದ್ ಬಗ್ಗೆ, ಬುಕ್ಸ್ ಕಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬಿಟ್ರೆ ಆಮೇಲೆ ನೀವು ನಮ್ಗೆ ಈಗ ನಮ್ಮ 10th 9th ಮಕ್ಕಳಿಗೆ ಒಂದು 5% ನಮ್ಗೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ. 5 ಸತಿ ಬರ್ತೀವಿ, 10 ಸತಿ ಬರ್ತೀವಿ, ಅವ್ನು ಬಲವಂತ ಮಾಡ್ಬಿಡ್ಬೇಕು. ಇವಾಗಿಂದ ನಾನು ಹೇಳೋದೇನಪ್ಪ ಅಂದ್ರೆ ಒಳ್ಳೆ ಬೇಸಿಕ್ ಬರ್ತಾ ಇದೆ, ಒಳ್ಳೆ ಫೌಂಡೇಶನ್ ಬರ್ತಾ ಇದೆ, ಅದನ್ನ ಫಾಲೋ ಮಾಡಿ ನೋಡ್ಬೇಕು. ಈಗ ನನ್ನ ಮಗ ಓದ್ತಿದ್ದಾರೆ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದ್ಮೇಲೆ ನಮ್ಮ ಕ್ರೀಡೆ ಎಲ್ಲ ಹೇಳ್ಕೊಡ್ತಿದ್ದಾರೆ, APS ಹೇಳ್ಕೊಡ್ತಿದ್ದಾರೆ ಅಂತ ನೆಗ್ಲಿಜೆನ್ಸ್ ಮಾಡ್ಬೇಡಿ. ಪೇರೆಂಟ್ಸ್ ಕಡೆಯಿಂದ ನಾವು ಎಷ್ಟು ಇಲ್ಲಿ ಪುಷಪ್ ಮಾಡ್ತೀವಿ, ನಿಮ್ ಕಡೆಯಿಂದ ಒಂದು 60% ಅದು ಪುಷಪ್ ಬೇಕಾಗುತ್ತೆ. ಎರಡೂ ಕಡೆಯಿಂದ ಪುಷಪ್ ಒಂದು ಫಾಲೋ ಆದ್ರೆ ಖಂಡಿತ ನಮ್ಮ ಮಕ್ಕಳು ಅವರು 10th ಅಲ್ಲಿ ಏನೇನ್ ರೆಕಾರ್ಡ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಾವು ಈ ಮಕ್ಕಳೆಲ್ಲ ಯಾವಾಗ 7th 8th ಬರ್ತಾರೆ, ಏನೇನ್ ಸಾಧನೆಗಳು ಮಾಡ್ತಾರೆ, ಏನೇನ್ ಅಚೀವ್ಮೆಂಟ್ ಮಾಡ್ತಾರೆ ನಮ್ಗೆ ಗೊತ್ತಾಗ. ನಾನು ಕಾಲದಿಂದ ಕಾಯ್ತಾ ಇದ್ದೀನಿ. ಈ ನಾವು ಕ್ರೀಡೆ ಸ್ಟಾರ್ಟ್ ಮಾಡಿ ನಮ್ಮ ಹೆಚ್ಚು 3ನೇ ಕ್ಲಾಸ್ ಅಲ್ಲಿ ಇದೆ. ಈಗ 3ನೇ ಕ್ಲಾಸ್ ಅಲ್ಲಿ ಇದೆ. ಪಾಪ ಅವ್ರಿಗೆ 2 ಬ್ಯಾಚಲ್ಲೂ ಕ್ರೀಡೆ ಸಿಕ್ಕಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅಪ್ ಟು 4th ಅವ್ರಿಗೆ ನಾವು ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ. ಕಳೆದ ವರ್ಷ 3rd ಸ್ಟ್ಯಾಂಡರ್ಡ್ ಬರುತ್ತೆ, 4th ಸ್ಟ್ಯಾಂಡರ್ಡ್ ಬುಕ್ಸ್ ಬರುತ್ತೆ. ಆಮೇಲೆ ಹೇಳಿದ್ನಲ್ಲ SSC LKG ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಬುಕ್ಸ್ ಬಂದಿದೆ. ಸೊ ಆ ಕನ್ನಡ ಇಂಗ್ಲಿಷ್ ಓದೋದು ಈಸಿ ಆಗ್ತದೆ. ಇಂಗ್ಲಿಷ್ ತುಂಬಾ ಚೆನ್ನಾಗಿ ಓದ್ತಾರೆ ನಮ್ಮ ಮಕ್ಕಳು. ಬೇಕಾದ್ರೆ ನೋಡ್ರಿ, ಕನ್ನಡ ಸ್ವಲ್ಪ ಹಿಂದೇಟ್ ಆಗ್ತಾರೆ ಅವರು. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾರು ಪೇರೆಂಟ್ಸ್ ಇದಾರೋ ಕನ್ನಡ ಕೊಟ್ಟಾಗ ಅವರು ಸ್ವಲ್ಪ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಕ್ರೀಡೆ ಮೆಟೀರಿಯಲ್ ಇಂಗ್ಲಿಷ್ EVS ಇದಿರೋದು, ಕನ್ನಡ ಮತ್ತೆ ಹಿಂದಿ ಇಲ್ಲ, ಸ್ವಲ್ಪ ಹಿಂದೇಟ್ ಆಗ್ತಾರೆ. ಸೊ ಅದು ಬಂದಾಗ ಅದನ್ನು ಕೊಟ್ಬಿಟ್ರೆ ಡೆಫಿನೆಟ್ಲಿ 3 ಲ್ಯಾಂಗ್ವೇಜಸ್ ಚೆನ್ನಾಗಿ ಬರ್ತಾರೆ. ಆ ಓದೋದು ಏನ್ ಬಂದಿದೆ ಅದನ್ನ ನೀವು ಹಂಗೇ ತಗೊಂಡು ಹೋಗ್ಬೇಕು. ಅದು ಇಂಪಾರ್ಟೆಂಟ್. ಇಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ನೋಡ್ಬೇಡಿ. ದಯವಿಟ್ಟು ನನ್ನ ಪೇರೆಂಟ್ಸ್ ಹೇಳ್ತಿದ್ದೀನಿ, ಮಾರ್ಕ್ಸ್ ನೋಡಕ್ ಹೋಗ್ಬೇಡ್ರಿ. ಎಷ್ಟು ಪರ್ಸೆಂಟೇಜ್ ಅಂತ ನಮ್ಮ ಹುಡುಗಿಗೆ ಚೆನ್ನಾಗಿ ಓದಕ್ ಬರಬೇಕು, ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರಬೇಕು, ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ನನ್ ಬರೋದಕ್ಕೆ ಹೋಗ್ಬಾರ್ದು. ಟೀಚರ್ಸ್ ಹೊಡಿದಾರ ಅಂತ ಹೋಗ್ಬಾರ್ದು, ಪೇರೆಂಟ್ಸ್ ಬೈದಾರ ಅಂತ ಹೋಗ್ಬಾರ್ದು. ಅವನಾಗ ಅವರೇ ಹಾಫ್ ಅನ್ ಅವರ್ ಎತ್ಕೊಂಡಾರ ಸಾಕು, ಬೆಳಗ್ಗೆ ಎತ್ಕೊಂಡಾರ ಸಾಕು, ರಾತ್ರಿ ಎತ್ಕೊಂಡಾರ ಸಾಕು. ಜಾಸ್ತಿ ಬಲವಂತ ಮಾಡಕ್ ಹೋಗ್ಬಿಡಿ. ಈಗ ಮತ್ತೆ ಆಕ್ಟಿವ್ ಇದಾರೆ, ಅವ್ನು ದಯವಿಟ್ಟು ಮೊಬೈಲ್ ಕೊಡಕ್ ಹೋಗ್ಬೇಡಿ. ನಿಮ್ದೇನೋ ಕೆಲಸ ಇದೆ, ಅವನು ಸೆಲೆಕ್ಟ್ ಕೊಡ್ಬೇಕು, ನಾನು ತಲೆ ತಿನ್ಸೋದು ಅಂದ್ಬಿಟ್ಟು ಯಾರೋ ಆಗ್ಬಿಟ್ಟು ಆ ತರ ಮಾಡ್ಕೋಬೇಡ. ಅದಕ್ಕೊಂದು ಈಗಿಂದಾನೇ ಸ್ವಲ್ಪ ಅದೇ ಇದು ವೇಸ್ಟ್ ಮಾಡೋ ಬದಲು ಒಳ್ಳೊಳ್ಳೆ ಬುಕ್ಸ್ ಕಲೆಕ್ಷನ್ ಇಟ್ಕೊಳ್ರಿ, ಬುಕ್ಸ್ ಕೊಡ್ರಿ. ಏನಾದ್ರು ಪೇಪರ್ ವೆಬ್ಸೈಟ್ ಕೊಡಿ, ಕಲೆಕ್ಟ್ ಕೊಡಿ. ಒಂದ್ ಸ್ವಲ್ಪ ಸೆಂಟ್ರಲ್ ಕಲೆಕ್ಷನ್ಸ್ ಇಟ್ಕೋಬೇಕು ಈ ಮಕ್ಕಳು ಈಗಿಂದಾನೆ. ನಾವು ಅದೇ ಇದು ಖರ್ಚು ಮಾಡೋ ಬದಲು ಒಂದು ಕಲರ್ ಪೇಂಟ್ ತಗೊಂಡು ಇಟ್ಕೊಳ್ಳಿ, ವಾಟರ್ ಪೇಂಟಿಂಗ್ ಇಟ್ಕೊಳ್ಳಿ.
ಅವ್ರೇನಾದ್ರು ಕಲಿತಿರ್ತಾರೆ ಯಾವ್ದಾದ್ರು ಟೀಚರ್. Neon, sodium, magnesium, aluminum, silicon, phosphorus, sulfur, chlorine, argon, potassium, calcium, scandium, titanium, vanadium, chromium, manganese, iron, cobalt, nickel, copper, zinc, gallium, germanium, arsenic, selenium, bromine, krypton, rubidium, strontium, yttrium, zirconium, promethium, samarium, europium, gadolinium, terbium, dysprosium, holmium, erbium, tolenium, ytterbium, lutetium, hafnium, gadolinium, tungsten, rhenium, osmium, iridium, platinum, gold, mercury, tolenium, lead, bismuth, polonium, astatine, radon, francium, radium, thorium. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಪವರ್ಫುಲ್ ಸ್ಕೂಲ್ ಅಂತಲೇ ಹೇಳ್ಬೋದು. ನಾನು ಇವಾಗ 1 ಇಯರಿಂದ ಜಾಯ್ನ್ ಆಗಿರೋದು. ಎಲ್ಲ ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಇಲ್ಲಿ ಟೀಚರ್ಸ್ ಎಲ್ಲ ತುಂಬ ಎಲ್ರಿಗೂ ಕೇರ್ ಮಾಡ್ತಾರೆ. ಮಕ್ಕಳಿಗೆ ನಮ್ಮ ಮಕ್ಕಳು ಅಂತಲೇ ಎಲ್ರಿಗೂ ನೋಡ್ಕೊತಾರೆ. ಆಮೇಲೆ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲದರಲ್ಲಿ. ಆಮೇಲೆ ಎಲ್ಲ ಮಕ್ಕಳು, ನನ್ನ ಮಗು ಇನ್ನೂ 2.5 ಇಯರಲ್ಲೇ ನಾವು ಅಡ್ಮಿಷನ್ ಮಾಡಿರೋದು. 6 ಮಂತಲ್ಲೇ ಎಲ್ಲ ಫ್ರೂಟ್ಸ್ ನೇಮ್ ಆಗಿರ್ಬೋದು, ಕಲರ್ಸ್ ನೇಮ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇನ್ನೂ ಇಂಪ್ರೂವ್ ಆಗ್ತಾನೆ. ಎಲ್ಲರೂ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಿ ಇನ್ನೂ ಚೆನ್ನಾಗಿದೆ ಈ ಸ್ಕೂಲ್ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೀಡೋ ವಿಶೇಷತೆನಾ ಇದು? ಕ್ರೀಡಾ ವಿಶೇಷ ಅಂತಂದ ಕ್ರೀಡಾನು ತುಂಬ ಮಕ್ಕಳಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಚಿಕ್ಕವನಿಂದಾಗೆ ನಾವು ಏನು ಮಾಡಬೇಕು, ಬೇಸಿಕ್ ಅವ್ರಿಗೆ ಮನೇಲಿ ಹೇಳ್ಕೊಟ್ರೆ ಅಷ್ಟು ಆಗೋದಿಲ್ಲ. ಬಟ್ ಸ್ಕೂಲಿಂದಲೇ ಎಲ್ಲ ಮಕ್ಕಳ ಜೊತೆ ಕಲಿಯೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಹೇಳ್ತೀವಿ. ಫಸ್ಟು ನನ್ನ ಮಗನ್ನ ಸೆಂಟ್ ಡೊಮಿನಿಕ್ಸಲ್ಲಿ ಸೇರಿಸಿದ್ವಿ. ಅಲ್ಲಿ ಅಷ್ಟಕ್ಕಷ್ಟೇ ಎಜುಕೇಷನ್ಸು ಅಷ್ಟಕ್ಕಷ್ಟೇ ಇತ್ತು. ಏನಾದರೂ ಒಂದು ಕಂಪ್ಲೇಂಟ್ ಮಾಡಬೇಕಂದ್ರೂ ಅಲ್ಲಿ ಒಂದು ನಮಗೆ ಏನೂ ಹೇಳ್ತಿರ್ಲಿಲ್ಲ. ಅವ್ರು ಏನಾದರೂ ನಾವು ಕೇಳಬೇಕು ಅಂದರೆ ಅವ್ರೇನಾದರೂ ನಮಗೆ ಎಕ್ಸ್ಪೀರಿಯೆನ್ಸು ಅಷ್ಟೊಂದು. ಇಲ್ಲಿಗೆ ಸೇರಿಸಿದ್ರೆ ಏನು ಇಂಪ್ರೂವ್ ಆಗಿದೆ ಮೇಡಮ್? ನನ್ನ ಮಗ ಇವಾಗ ಪೂರ್ತಿ ಇಂಗ್ಲೀಷಲ್ಲೇ ಮಾತಾಡ್ತಾನೆ ಸರ್. ಅವ್ನ ಎಜುಕೇಷನ್ ಕಡೆ ಗಮನ ಸ್ವಲ್ಪ ಅಲ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆ ಇರಲಿಲ್ಲ. ಇಲ್ಲಿ ಓಕೆ ಸರ್. ನನ್ನ ಮಕ್ಕಳು ಮತ್ತು UKGಲಿ ಸಾನ್ವಿ ಅಂತ ಈಗ ಸ್ಟಡಿ ಮಾಡ್ತಿದ್ದಾರೆ. ಅವರು ಮತ್ತು ಮನೆಯಲ್ಲಿ ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ ಸರ್. ಓಕೆ ಸ್ಕೂಲ್. ಯಾವ ರೀತಿ ಇಂಪ್ರೂವ್ ಹೆಂಗೆ ಮಾಡೋದು ಮೇಡಮ್? ಯಾವ ರೀತಿ? ಪರವಾಗಿಲ್ಲ ಸರ್, ಫಸ್ಟಕ್ಕಿಂತ ಈಗ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಈ ಸ್ಕೂಲಲ್ಲಿ ಬಂದಾಗಿಂತ. ಲಾಸ್ಟ್ ನನ್ನ ದೊಡ್ಡ ಮಗನಕ್ಕಿಂತ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಟೇಬಲ್ಸ್ ಆಗಿರ್ಬೋದು, ಯಾವ ರೀತಿ ಮಾಡ್ತಿದ್ದಾರೆ? ಪ್ರಾಕ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಸ್ಕೂಲಿಂದ ಬಂದಿದ ತಕ್ಷಣ ಅವರು ಹೋಮ್ವರ್ಕ್ ಅವರೇ ಮಾಡ್ತಾರೆ. ನಾವೇನು ಹೇಳ್ಕೊಡೋಷ್ಟೇ ಇಲ್ಲ, ಅವರಾಗ ಅವರೇ ಎಲ್ಲ ಮಾಡ್ತಾ ಇರ್ತಾರೆ. ಅದೊಂದು ಖುಷಿ. APS ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಆ ಸ್ಕೂಲಲ್ಲಿ ಓದ್ತಾ ಇರೋದಕ್ಕೆ. ಮೊದಲಿಂದ ಇವಾಗ ಅವ್ರು ಯಾವ ರೀತಿ ಪ್ರಿಪೇರ್, ಇವಾಗ ನೀವು ಹೇಳ್ತಾ ಇದ್ರಿ ಚಿಕ್ಕ ಮಗ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಯಾವ ರೀತಿ, ಅಂದರೆ ಹೆಂಗೆ ಅವರು ಸ್ಕಿಲ್ ಎಲ್ಲ ಹೆಂಗೆ ಬಂತು? ಅಂದರೆ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ, ಅದರಿಂದ ಕಲಿತು ಮಾಡ್ತಾ ಇದ್ದಾನೆ. ಖುಷಿ ಆಗ್ತಾ ಇದೆ. ನನ್ನ ಹೆಸರು ಗಂಗಾ ಅಂತ. ನಮ್ಮ ಮಗ 6th ಸ್ಟ್ಯಾಂಡರ್ಡು, ಮಗಳು UKG. ಕ್ರೀಡೆಯಿಂದ ನನ್ನ ಮಗಳು ತುಂಬಾ ಇಂಪ್ರೂವ್ ಆಗಿದ್ದಾಳೆ. ನನಗೆ ಗೊತ್ತಾಗಲಿಲ್ಲ ಅಂದ್ರೂ ನನಗೆ ಹೇಳ್ಕೊಡೋಷ್ಟು ಮಟ್ಟಿಗೆ ಕಲ್ತ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ APS ಸ್ಕೂಲಿಂದ ಹೇಳ್ಕೊಡ್ತಾಯಿದ್ದಾರೆ ಟೀಚರ್ಸು. ಫಸ್ಟ್ ರ್ಯಾಂಕ್ ತೆಗಿತಾ ಇದ್ದಾಳೆ. ನನ್ನ ಮಗನೂ ಸ್ವಲ್ಪ ಕೋಆಪ್ರೇಟ್ ಮಾಡ್ತಾ ಇದ್ದಾನೆ. ಕ್ರೀಡೋ ಫಸ್ಟಿಂದನೂ ಇದ್ದಿದ್ದರೆ ತುಂಬ ಚೆನ್ನಾಗಿ ಕಲಿತಾ ಇದ್ದ ನನ್ನ ಮಗನೂ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ನೋಡಿದ್ರಲ್ಲ ಮೇಡಮ್, ಇವತ್ತು ಮಕ್ಕಳ ಪೇರೆಂಟ್ಸನ್ನೆಲ್ಲ ಕಲಿಸಿದ್ರು, ನೀವೆಲ್ಲ ನೋಡಿದ್ರೆ ನಿಮ್ಮ ಮಕ್ಕಳು ಹೌದು ಯಾವ ರೀತಿ ಹೇಳ್ಕೊಡ್ತಾರೆ? ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ಹೌದು, ನಾನು ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ, ಡ್ರಾಯಿಂಗಲ್ಲೂ ಎಲ್ಲ ನಮಗೆ ಗೊತ್ತಿಲ್ಲ ಅಂದ್ರೂ ಪೇರೆಂಟ್ಸ್ಗೆ ಅವರೇ ಮಕ್ಕಳೇ ಬಂದು ಕೂತ್ಕೊಂಡು ಈ ಥರ ಮಾಡಬೇಕು, ಮನೇಲಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಅಂತೇಳಿ ಇದು ಮಾಡ್ತಾರೆ. ಮಗ್ಗಿ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ. ಹೌದು, LKG ಮಕ್ಕಳು ಅಷ್ಟು ಸಾರ ಸಗಟಾಗಿ ಹೇಳ್ತಾ ಇದ್ರು. ಅದೆಲ್ಲ ನೀವು ನೋಡಿದಾಗ ಈಗ ಮಕ್ಕಳು LKGಗೆ ಇಷ್ಟೊಂದು 10th ಸ್ಕಿಲ್ ಮಕ್ಕಳಿಗೆ LKG ಬರ್ತಿತ್ತು. ಹೌದು ಸರ್, ನಾನು 2nd PUC ಓದಿದ್ದೀನಿ. ನನಗೆ ಗೊತ್ತಿಲ್ಲದೆ ಅಷ್ಟು ನನ್ನ ಮಗಳು ನನಗೆ ಹೇಳ್ಕೊಡೋಷ್ಟು ಮಟ್ಟಿಗೆ ಕಲ್ತ್ಕೊಂಡಿದ್ದಾಳೆ. ತುಂಬಾ ಖುಷಿ ಆಗುತ್ತೆ APS ಶಾಲೆಯಿಂದ. ನನ್ನ ಮಗು LKGನಾಗ ಓದ್ತಾ ಇದ್ದಾನೆ. ಈ ಥರದ್ದು ಓದೋದು ಎಜುಕೇಷನ್ ಎಲ್ಲ ನಮಗೆ ಗೊತ್ತಿಲ್ಲ. ನಾವು ಉರ್ದು ಸ್ಕೂಲ್ ಓದಿರೋದು.
ಪರವಾಗಿಲ್ಲ. ನನ್ನ ದೊಡ್ಡ ಮಗ LKGಗೆ ಹಾಕಿದ್ದೀನಿ. ಕ್ರೀಡೆಯಿಂದ ತುಂಬ ನನಗೆ ಮಗುಗೂ ಓದೋಕ್ಕೆ ಅದು ಎಲ್ಲ ಪಾರ್ಟ್ಸ್ ನೋಡೋಕ್ಕೆ ಅದು ಹೇಳೋಕ್ಕೆ ಎಲ್ಲ ಚೆನ್ನಾಗಿ ಬರ್ತೈತೆ. ಅದು ಮ್ಯಾಥ್ ಆಗಲಿ ಇದು ಫೋನಿಕ್ ಸೌಂಡ್ ಆದರೆ ನಾನು ಫಸ್ಟ್ ಟೈಮ್ ಇದು ಫೋನಿಕ್ ಸೌಂಡ್ ನೋಡ್ತಾ ಇರೋದು, ಕೇಳಿಸ್ತಾ ಇರೋದು. ಪರವಾಗಿಲ್ಲ, ಚೆನ್ನಾಗಿ ಫೋನಿಕ್ ಸೌಂಡ್ಸ್ ಎಲ್ಲ ಹೇಳ್ತಾನೆ. ಇದು ಕ್ರೀಡೆಯಿಂದ ಎಲ್ಲ ತುಂಬ ಇದು ಈಸಿ ಆಗ್ತಾಯಿದೆ ಮಗುಗೆ. ಪರವಾಗಿಲ್ಲ, ಓದ್ಕೊಳ್ತಾನೆ, ಟೇಬಲ್ಸ್ ಎಲ್ಲ ಹೇಳ್ತಾನೆ, ನೋಡಿನಿಂದಾನೆ ಬರೀತಾನೆ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. APSC ಸ್ಕೂಲ್ನಾಗ ಎಜುಕೇಷನ್ ಆಗ್ಬೋದು ಮಕ್ಕಳಿಗೆ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ APS ಪೇರೆಂಟ್ಸ್ಗೆ, ಅತ್ತಿಬೆಲೆ ನಾಗರಿಕರಿಗೆ, ನಮ್ಮ ಟೀಚರ್ಸ್ಗೆ ಮತ್ತು ನಮ್ಮ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಮೀಡಿಯಾದವ್ರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ, ಇವತ್ತೇನು ನಮ್ಮ APS ಶಾಲೆಯಲ್ಲಿ ನಾವು ಕ್ರೀಡೋ PEP ಅಂದರೆ ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್, ಅಂದರೆ ನಾವು ಜೂನ್ ಜುಲೈಯಿಂದ ಏನು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಚಿಕ್ಕ ಮಕ್ಕಳು, ಲಿಟಲ್ ಸ್ಟಾರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಕ್ಕಳು ಈ ವರ್ಷದಲ್ಲಿ ಈ ಡಿಸೆಂಬರ್ವರೆಗೂ ಏನೇನು ಕಲ್ತಿದ್ದಾರೆ ಅನ್ನೋದನ್ನು ಪೇರೆಂಟ್ಸ್ ಎಲ್ಲ ಬಂದು ನೋಡಿ ಖುಷಿ ಪಡ್ತಕ್ಕಂಥ ಪ್ರೋಗ್ರಾಮ್ ಇದು. ಅವರೇನು ಸಣ್ಣ ಅವರೊಂದು ತೊದಲು ಭಾಷೆಯಲ್ಲಿ ಅವ್ರು ಕಲ್ತಿರೋದನ್ನು ಮತ್ತು ಏನು ಈ ವರ್ಷ ಪೂರ್ತಿ ನಾವು ಕ್ರೀಡೋ ಅಂತ ಒಂದು ಕರ್ಕ್ಯುಲಮ್ ಮಾಡಿದ್ದೀವಿ. ಆ ಕ್ರೀಡೋನಲ್ಲಿ ಏನಪ್ಪ ಅಂದರೆ ಪ್ಲಸ್ ಪಾಯಿಂಟು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಈ ಕರ್ಕ್ಯುಲಮ್ ಏನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಬುಕ್ಸಲ್ಲಿ ಇರೋ ಓದೋದೇನು ಓದ್ತಿರೋ ಅದು ಮೆಟೀರಿಯಲ್ಲು ಅದು ತಕ್ಕಂಗೆ ಒಂದು ಮಾಡಿಫೈ ಮಾಡಿ ಅವರು ಒಂದು ಲ್ಯಾಬ್ ಥರ ಮಾಡಿರ್ತಾರೆ. ಬೆಳಗ್ಗೆ ಓದಿರೋದು ಇಲ್ಲ ಒಂದಿನ ಓದಿರೋದು ನೆಕ್ಸ್ಟ್ ದಿನ ಹೋಗಿ ಅದೇ ಓದಿರೋದನ್ನೇ ಆ ಮೆಟೀರಿಯಲ್ ಎತ್ಕೊಂಡು ಅವರು ಕಲಿತಾಗ ಏನಾಗುತ್ತೆ, ಚೆನ್ನಾಗಿ ಮೆಮೊರೈಸ್ ಆಗುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ, ಬೇಗ ಕಲಿತಾರೆ. ಸೊ ಬೇಗ ಕಲಿತಾಗ ಏನಾಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಮತ್ತು ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಬೇರೆ ಮಕ್ಕಳನ್ನ ಕಂಪೇರ್ ಮಾಡಿದಾಗ ಈ ಕ್ರೀಡೆಯಲ್ಲಿ ಓದೋ ಮಕ್ಳು ಏನಾಗ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಚೆನ್ನಾಗಿ ಹೇಳೋದು, ಓದೋದು, ಪದಗಳನ್ನ ಕೂಡಿಸ್ಕೊಂಡು ಹೇಳೋದು, ಒಂದು ವಾಕ್ಯನ ಓದೋದು, ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ನಾನಿವತ್ತು ಪೋಷಕರ ಮುಖದಲ್ಲಿ ಏನೊಂದು ಖುಷಿ ಇತ್ತು, ನಗು ಇತ್ತು ನೋಡಿದಾಗ ನನಗೆ ಸಾರ್ಥಕತೆ ಆಯಿತು ಅಂತ ತುಂಬ ಖುಷಿ ಆಯಿತು. ಈ ಕ್ರೀಡೋನ ನಾವು ಲಾಸ್ಟ್ 3 years ಇಂಪ್ಲಿಮೆಂಟ್ ಮಾಡಿದ್ವಿ. ಆಮೇಲೆ ಪೇರೆಂಟ್ಸ್ ಎವ್ರಿ ಇಯರ್ ನಾವು PEP ಮಾಡಿದಾಗ ಫೀಡ್ಬ್ಯಾಕ್ ತೊಗೊಂಡು ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸ್ಟೆಂಡ್ ಮಾಡಿದ್ವಿ. ನಿನ್ನೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಮಾಡಿದ್ವಿ, ಇವತ್ತು LKG UKG ಇಟ್ಕೊಂಡಿದ್ವಿ. ಈಗ ಮತ್ತೆ ಪೇರೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು 3rd 4th ಎಕ್ಸ್ಟೆಂಡ್ ಮಾಡಿ ಸರ್, ತುಂಬ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿ ಕಲಿತಿದ್ದಾರೆ. ಮತ್ತು ಮಕ್ಕಳು ಏನಪ್ಪ ಅಂದರೆ ಖುಷಿಯಾಗಿ ಶಾಲೆಗೆ ಬರ್ತಾರೆ. ಇವತ್ತು ಲ್ಯಾಬ್ ಇರುತ್ತೆ, ಲ್ಯಾಬ್ ಕರ್ಕೊಂಡು ಹೋಗ್ತಾರೆ, ಈ ಮೆಟೀರಿಯಲ್ ನಾನು ಎತ್ಕೊಳ್ತೀನಿ, ಈ ಮೆಟೀರಿಯಲ್ ನಾನು ಕಲಿತೀನಿ ಅಂತ ಮಕ್ಕಳು ಡೈಲಿ ಏನು ಮಾಡ್ತಾರೆ ಅಂದರೆ ಖುಷಿಯಾಗಿ ಬರ್ತಾರೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಈಗ ನಮ್ಮ APS ಸ್ಟೇಟ್ ಬೋರ್ಡಲ್ಲಿ ನಾವು pre-KGಯಿಂದ ಹಿಡಿದು 4th ಕ್ರೀಡೋ ಕರ್ಕುಲಮ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಪ್ಲಸ್ ಪಾಯಿಂಟು, ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಆವಾಗ ಏನು ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೋ 5ನೇ ಕ್ಲಾಸ್ 6ನೇ ಕ್ಲಾಸಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಓದೋದ್ರಲ್ಲಿ ಅವರಷ್ಟು ಅವರೇ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ. ಈಗ ನಾವು ಪೇರೆಂಟ್ಸು ಬಲವಂತ ಮಾಡಿ ಬುಕ್ಸ್ ಎತ್ಕೊಳ್ಳೋ, ಓದೋ, ಹಾಗೆ ಹೇಗೆ ಅಂತ ಹೇಳೋ ಬದಲು ಮತ್ತು ಇಲ್ಲಿ ಸ್ಕೂಲಲ್ಲಿ ನಾವು 5 times ಬರ್ಸೋದು, ಮತ್ತು ಅವ್ರಿಗೆ ಇದು ರಿಪಿಟೇಷನ್ಸ್ ಕೊಡೋದು, ಇಲ್ಲ ಅವ್ರಿಗೆ ಬಲವಂತ ಮಾಡಿ ಓದಿಸೋದು, ಇವೆಲ್ಲ ಏನಾಗುತ್ತೆ ತುಂಬ ಕಮ್ಮಿ ಆಗುತ್ತೆ. ಮಕ್ಕಳಲ್ಲೇ ಒಂದು ತಿಳುವಳಿಕೆ, ಇಂಟ್ರೆಸ್ಟು, ಮತ್ತು ಅವ್ರಿಗೆ ಇವಾಗಿಂದನೇ ಓದೋಕ್ಕೆ ಬರ್ತಿದೆ, ಬರೆಯೋಕ್ಕೆ ಬರ್ತಿದೆ ಅಂದಾಗ ಅವರು ಸ್ಕೂಲ್ಗೆ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದಾಗ ಏನಾಗುತ್ತೆ ಅಂದರೆ ಖುಷಿಯಾಗಿ ಬರ್ತಾರೆ. ಒಂದು ಹೋಮ್ವರ್ಕ್ ಅವ್ರು ಬರೆದಿಲ್ಲ, ಇಲ್ಲ ನಂಗೆ ಓದೋಕ್ಕೆ ಬರೋಲ್ಲ, ಈ ಕ್ವಶನ್ ಬರೋಲ್ಲ ಅಂದಾಗ ಏನಾಗ್ತಾರೆ, ರಾತ್ರಿಯಿಂದನೇ ಅವರು ನಾಳೆ ಏನು ಮಾಡೋದು, ಹೋಗೋದಾ, ನಮ್ಮ ಮಿಸ್ ಬೈತಾರ, ನಮ್ಮ ಸರ್ ಇದು ಮಾಡ್ತಾರ, ನಮ್ಮ ಅಪ್ಪಗೆ ಏನು ಹೇಳಬೇಕು, ಹೊಟ್ಟೆ ನೋವು ಹೇಳಬೇಕಾ, ಏನೋ ಒಂದು ಅವರು ತಲೆಯಲ್ಲಿ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಇದು ಕ್ರೀಡೋ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತು ನಾನು ಈ ಕ್ರೀಡೋ ಟೀಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಕ್ರೀಡೋ ಟೀಮ್ ಅವ್ರು ಬಂದು ನಮ್ಮ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ, ಮತ್ತು ಅವರು ಏನು ಇದು ಮಾಡ್ತಿದ್ದಾರೆ ಡೈಲಿ ವೀಡಿಯೋಸ್ ಹೋಗಿ ಅವರು ಫಾಲೋಅಪ್ ಮಾಡ್ತಾರೆ. ಅದರಲ್ಲಿ ಫೀಡ್ಬ್ಯಾಕು ಅವರೇ ಒಂದು ಗ್ರೂಪ್ ಮಾಡ್ಕೊಂಡು, ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಮ್ಮ ಟೀಚರ್ಸ್ಗೆ ಅದರಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ, ಏನೇನು ಕರೆಕ್ಷನ್ಸ್ ಇದ್ದರೆ. ಮತ್ತು ಇದರಲ್ಲಿ ಇಂಡಿವಿಜುವಲ್ ಕೇರ್ ಇರುತ್ತೆ ಮಕ್ಕಳಿಗೆ, ಅವ್ರಿಗೆ ಮಿನಿಮಮ್ ಇಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು, ಮತ್ತು ಇಷ್ಟು ಇದು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇರುತ್ತೆ. ಇದರಲ್ಲಿ EVS ಇರುತ್ತೆ, ಸೆನ್ಸೂರಲ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಇಯರಿಂದ ಇದು ಇಂಗ್ಲೀಷಲ್ಲಿ ಫೋನಿಕ್ ಸೌಂಡ್ಸ್ ಇರುತ್ತೆ. ನೆಕ್ಸ್ಟ್ ಇಯರಿಂದ ಇಂಗ್ಲೀಷ್, ಕನ್ನಡ ಮತ್ತು ಹಿಂದಿ ಬುಕ್ಸನ್ನು ಕೊಡ್ತಿದ್ದಾರೆ. ಸೊ ಈಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಓದೋ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ರೀಡಿಂಗ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಕಾನ್ಫಿಡೆನ್ಸ್ ಲೆವೆಲ್ಲು ಅವಾಗ ಏನಾಗ್ತಾ ಇರುತ್ತೆ ಮಕ್ಕಳಿಗೆ ಒಂದಿನಕ್ಕೆ ಅವ್ರಿಗೆ ಮುಂದಿನಗಳಲ್ಲಿ 5th 6th 7th ಬಂದಾಗ ಅವ್ರ ಸಬ್ಜೆಕ್ಟ್ ನಾಲೆಡ್ಜ್ ಚೆನ್ನಾಗಿ ಕೊಟ್ಬಿಟ್ಟು
ನಾವು 10th ಮತ್ತು ಹೈಯರ್ ಕ್ಲಾಸಸಲ್ಲಿ ಒಳ್ಳೆ ಸ್ಕೋರಿಂಗ್ ಮಾಡ್ಬೋದು. ಸೊ ನಮ್ಮ ಪೇರೆಂಟ್ಸ್ ಡ್ರೀಮ್ ಏನಾಗಿರುತ್ತೆ, ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಮತ್ತು ನಮ್ಮ ಮಕ್ಕಳು ಒಳ್ಳೆ ಸ್ಕಾಲರ್ಶಿಪ್ ಸೀಟ್ಸ್ ತೊಗೊಬೇಕು ಅನ್ನೋದಕ್ಕೆ ಇದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದರಿಂದ ದಯವಿಟ್ಟು ನಾವು ಈ ಸಂಕ್ರಾಂತಿ ಹಬ್ಬಕ್ಕೂ ಲಾಸ್ಟ್ ಟೈಮ್ ನಾವು ವಿಜಯದಶಮಿಗೂ ಒಂದು ಆಫರ್ ಕೊಟ್ಟಿದ್ವಿ ಅಡ್ಮಿಷನ್ಸ್ಗೆ. ಅದೊಂದು ಅಡ್ಮಿಷನ್ ಮತ್ತೆ ನಾನೀಗ ಸಂಕ್ರಾಂತಿ ಹಬ್ಬಕ್ಕೂ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ. ಆಫೀಸ್ಗೆ ಬಂದು ನೀವು ಭೇಟಿ ಮಾಡಿ ಅದು ಆಫರ್ ಏನಿದೆ ಅಂತ ತಿಳ್ಕೊಂಡು ದಯವಿಟ್ಟು ನಂಬರ್ ಆಫ್ ಅಡ್ಮಿಷನ್ಸು ಜಾಸ್ತಿ ಮಾಡಬೇಕು. ಮತ್ತು ನಮ್ಮ APS ಸ್ಟೇಟ್ ಬೋರ್ಡು ಒಳ್ಳೆ ಎಜುಕೇಷನ್ ಕೊಡೋದ್ರಲ್ಲಿ ಯಾವಾಗಲೂ ನಾವು ಮುಂದೆ ಇದ್ದೀವಿ. ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಒಳ್ಳೆ ಎಜುಕೇಷನ್ ಮೂಲಕ ಒಳ್ಳೆ ನಾಲೆಡ್ಜ್ ಬೇಸ್ಡ್ ಎಜುಕೇಷನ್ನು, ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಕೊಡ್ತಾ ನಾವು ಒಳ್ಳೆ ಪ್ರಗತಿಯನ್ನು ಮಕ್ಕಳಿಗೆ ಕೊಡಬೇಕನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಧನ್ಯವಾದಗಳು. 2025-26ನೇ ಸಾಲಿನಲ್ಲಿ APS ಶಾಲೆಯಲ್ಲಿ ಕ್ರೀಡೋ ಕಲಿಕೆಯ ಒಂದು ಇದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಮೊದಲು ಮಕ್ಕಳು ಕಲಿಕೆಯ ಪ್ರಗತಿಯಲ್ಲಿ ಹಿಂದುಳಿದಿದ್ದಾಗ ಈ ಕ್ರೀಡೆಯನ್ನು ಅಳವಡಿಸ್ಕೊಂಡ ಮೇಲೆ ನೋಡುವುದರ ಜೊತೆಗೆ ಆ್ಯಕ್ಟಿವಿಟಿ ಬೇಸಿಕನ್ನು ಕೈಯಲ್ಲಿ ಸ್ಪರ್ಶ ಮಾಡಿ ಅದನ್ನು ಅವರ ಜ್ಞಾಪಕ ಶಕ್ತಿ ಬಹಳ ದಿನಗಳ ಕಾಲ ಉಳಿದಿರ್ತದೆ. ಆದ್ದರಿಂದ ನಾವು LKGಯಿಂದ ಈ 2020-26ನೇ ಸಾಲಿನಲ್ಲಿ 2ನೇ ತರಗತಿಯಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಮ್ಮಿಕೊಂಡಿದ್ದು, ಮುಂದಿನ ಸಾಲಿನಲ್ಲಿ 3 ಮತ್ತು 4ನೇ ತರಗತಿ ಕ್ರೀಡೆಯನ್ನು ಹಮ್ಮಿಕೊಂಡಿರ್ತೀವಿ. ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹೆಚ್ಚು ದಾಖಲಾತಿಯನ್ನು ಮಾಡಲು ಪೋಷಕರಲ್ಲಿ ಮತ್ತೊಮ್ಮೆ ನನ್ನ ಸವಿನಯ ಅಭಿನಂದನೆ. ಮಕ್ಕಳಿಗೆ ಈ ಕೈಯಲ್ಲಿ ಅವ್ರನ್ನ ಸ್ಪರ್ಶ ಮಾಡೋದು ಅಂತ ಹೇಳಿದ್ರೆ ಅಂದರೆ ಅದನ್ನು ಯಾವ ರೀತಿ ಮಾಡಬೇಕು ಈಗ ಜನಕ್ಕೆ ಗೊತ್ತಾಗಬೇಕು? ಈಗ ಅಲ್ಲಿ ನಮ್ಮಲ್ಲಿ ಸರ್ಕಲ್ ಮತ್ತು ಇದಿರ್ತದೆ ಸರ್, ಅಲ್ಲಿ ಒಂದು ಆಯತ, ಘನ ಈ ರೀತಿ ಆಕೃತಿಗಳಿರ್ತದೆ. ಮತ್ತು ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನಿಗೆ ಬಹಳ ಹತ್ತಿರವಾಗಿರೋ ಒಂದು ಗ್ರಹ ಯಾವುದು, ದೂರದಲ್ಲಿರೋ ಗ್ರಹ ಯಾವುದು, ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹಗಳ ಬಗ್ಗೆ ಮಕ್ಕಳು ತಕ್ಷಣ ಅದನ್ನು ಗ್ರಹಿಸಿ ಜ್ಞಾಪಶಕ್ತಿಯನ್ನು ಉಳಿಸ್ಕೊಂಡಿರ್ತಾರೆ. ಕಣ್ಣಲ್ಲಿ ನೋಡೋದ್ರ ಜೊತೆಗೆ ಆ್ಯಕ್ಟಿವಿಟಿ ಬೇಸನ್ನು ಮುಟ್ಟೋದ್ರಿಂದ. ಮತ್ತು ಆಕೃತಿಗಳಲ್ಲಿ ಘನ, ತ್ರಿಭುಜ, ವೃತ್ತ ಈ ರೀತಿಯ ಆಕೃತಿಗಳನ್ನು ಕೈಯಲ್ಲಿ ನೋಡಿ ಅದನ್ನು ಶಾಶ್ವತವಾಗಿ ಮನದಲ್ಲಿ ಉಳಿಯೋದಕ್ಕೆ ಸಾಧ್ಯ. ಅದರಲ್ಲಿ ಈಗ ಮಕ್ಕಳಿಗೆ ಅಕ್ಷರಗಳನ್ನು ಈಸಿಯಾಗಿ ಕಲಿಸೋದಕ್ಕೆ ನೋಡಿದ್ವಿ. ಈಗ ಕ್ಯಾಪ್, ಟ್ಯಾಪ್ ಇದನ್ನೆಲ್ಲ ತುಂಬ ಈಸಿಯಾಗಿ ಮಕ್ಕಳು LKG ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಹೇಳ್ದಂಗೆ ಹೇಳ್ತಾ ಇದ್ರು. ಆ ತರಬೇತಿನ ಯಾವ ರೀತಿ ಕೊಡೋದು ಮಕ್ಕಳಿಗೆ, ಅಂದರೆ ಹೆಂಗೆ ಮಾಡ್ತೀರಿ ಅಂದರೆ? ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಉತ್ತಮ ಒಂದು ಜ್ಞಾನವನ್ನು ಹೊಂದಿದ್ದು ಆ ಮಕ್ಕಳಿಗೆ ಅಲ್ಲಿನ ಒಂದು ಎ ಫಾರ್ ಆಫಲ್ ಅಂತ ನಾವು ಚಿಕ್ಕವರಾಗಿ ಓದ್ತಾಯಿದ್ರಿ. ಈಗ ಅದಕ್ಕೆ ಅನ್ನೋದನ್ನು ಅಕ್ಷರಗಳನ್ನು ಸೇರಿಸ್ಕೊಂಡು ಭಾಳ ಆಸಕ್ತಿಯಿಂದ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರು. Credo is a best curriculum. This Credo curriculum is a basic for future education. Here the student learning with playing, by touching the object they are learning everything. Very interestingly they are participating all schooling activities and they are not skipping the classes also. This activities what they are studying here, it is very good for future education. Why? Because today what high school students they are learning, that the syllabus or some things that they are learning here. That's why they are learning with playing. That's why providing this education is very must in this age. That's why I would like to say thanks to management providing this education. Thank you. ಸರ್, ಅಂದರೆ ಈಗ ಪೋಷಕರ ಜೊತೆ PP ಅಂತ ಏನು ಮಾಡಿದ್ವಿ, ಒಂದು ರೀತಿ ಇಬ್ರಿಗೂ ಸಹಾಯವಾಗುತ್ತೆ. ಈ ಕಡೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಕಲ್ತ್ಕೊಂಡು ಹೋಗ್ತಾರೆ. ಹಾಗೆ ಈ ಒಂದು ಕ್ರೀಡೆ ಆ್ಯಕ್ಟಿವಿಟೀಸ್ ಎಲ್ಲನೂ ಇಲ್ಲಿ ಶಾಲೆಯ ಅವರಿಗೆ ತಯಾರು ಮಾಡೋದ್ರಿಂದ ಈ ಒಂದು ಪೇರೆಂಟ್ಸ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗಿಬಿಟ್ಟಿದೆ. ಅವರಿಗೆ ಜಾಸ್ತಿ ಹೊತ್ತು ಮಕ್ಕಳ ಜೊತೆ ಕೂರೋ ಅವಶ್ಯಕತೆ ಇಲ್ಲ. ಅವರೇ ಅವ್ರ ಪಾಡಿಗೆ ಎಲ್ಲ ಕೆಲಸ ಮಾಡಿಕೊಂಡು ಮಾಡ್ತಾರೆ. ಇದರಿಂದ ಪೇರೆಂಟ್ಸ್ಗೂ ಖುಷಿಯಾಗಿದೆ, ಮಕ್ಳಿಗೂ ಖುಷಿಯಾಗಿರ್ತಾರೆ, ಇವನ್ ಸ್ಕೂಲ್ಗೂ ಚೆನ್ನಾಗಿರುತ್ತೆ. ಇದು ಕ್ರೀಡೋ ತುಂಬ ಚೆನ್ನಾಗಿದೆ. ಮಕ್ಕಳು ಫೀಲ್ ಮಾಡ್ತಾರೆ, ಟಚ್ ಮಾಡಿ ಫೀಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಈ ನಾವು ಮಕ್ಳಿಗೆ ಕಲಿಸೋದೂ ತುಂಬ ಈಸಿಯಾಗಿ ಟೀಚರ್ಸ್ನೂ ಕಲಿಬೋದು ಸರ್. ಟೀಚರ್ಸ್ ಕಲಿತ್ಕೊಂಡು ಆಮೇಲೆ ಅವ್ರ ಮಕ್ಳಿಗೆ ಕಲಿಯೋದ್ರಿಂದ ತುಂಬ ಈಸಿಯಾಗಿರುತ್ತೆ. ಅವರು ಬೇಗ ಕಲಿತಾರೆ. ಬೇಸ್ ಚೆನ್ನಾಗಿದೆ. ಇವಾಗ 5th 6th 8th 9thಲ್ಲಿರೋ ಪೋರ್ಷನ್ಸ್ ಎಲ್ಲನೂ LKGಯಿಂದನೂ ಅವರು ಕಲಿಯೋದ್ರಿಂದ 10thಗೆ ಬರೋಷ್ಟೊತ್ತಿಗೆ ಅವ್ರಿಗೂ ಸ್ಟೈನ್ ಅನಿಸಲ್ಲ, ಕಷ್ಟ ಅನಿಸಲ್ಲ. ಆ ಮೆಟೀರಿಯಲ್ನ ಟಚ್ ಮಾಡಿರ್ತಾರೆ, ಅದು ನೆನಪಿರ್ತದೆ, ಬೇಗ ಮರೆಯೋಕ್ಕಾಗಲ್ಲ. ಈ ಥರ ಇರೋದ್ರಿಂದ ಕ್ರೀಡೆ ತುಂಬ ಚೆನ್ನಾಗಿದೆ ಸರ್. ಅದನ್ನು ಯಾವ ರೀತಿ ಪ್ರಿಪೇರ್ ಆಗಿ, ಅಂದರೆ ಟೀಚರ್ಸ್ ಕೂಡ ಪ್ರಿಪೇರ್ ಆಗಿ ಮಾಡಬೇಕಾಗುತ್ತೆ ಅಥವಾ ಹೆಂಗೆ ಪ್ರತಿದಿನ ಮಕ್ಕಳಿಗೆ?
ಹಾಂ ಸರ್, ನಾವು ಪ್ರಿಪೇರ್ ಆಗ್ತೀವಿ. ನಾರ್ಮಲಾಗಿ ಎಲ್ಲನೂ ಪ್ರಿಪೇರ್ ಆಗೇ ಮಾಡಬೇಕಾಗುತ್ತೆ ಸರ್, ಎಲ್ಲ ಸಬ್ಜೆಕ್ಟ್ಸೂ ಅಷ್ಟೇ ಇರುತ್ತೆ. ಅಲ್ಲ, ಈ ಕ್ರೀಡೋದಲ್ಲಿ ಯಾವ ರೀತಿ ಮಾಡ್ತೀರಿ ನೀವು? ಅಂದ್ರೆ ಮಕ್ಕಳಿಗೆ ಟಚ್ ಮಾಡೋದು ಅಂತ ಹೇಳಿದ್ರೆ ಹಾಂ, ಅವು ನಾವು ಎಲ್ಲ ಬರುತ್ತೆ, ಅದರಲ್ಲಿ ಯಾವ ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಸರ್. ಇವಾಗ ಇಂಗ್ಲೀಷ್ ಅಂದರೆ ಅದು ಸೌಂಡ್ಸ್ ಬಗ್ಗೆ ಇರುತ್ತೆ, ಓಕೆನಾ. ಮ್ಯಾಥ್ಸ್ ಅಂದರೆ ಮ್ಯಾಥು ಇಟ್ಟು ತೋರಿಸ್ಬೇಕಾಗುತ್ತೆ, ಮೆಟೀರಿಯಲ್ ಇರುತ್ತೆ ಅದಕ್ಕೆ. ಸಪ್ರಾಕ್ಷನ್ ಒಂದು, ಡಿವಿಷನ್ ಒಂದು, ಮಲ್ಟಿಪ್ಲಿಕೇಶನ್ ಒಂದು ಅಂದರೆ ಸಪ್ರೇಟ್ ಮೆಟೀರಿಯಲ್ಸ್ ಇರೋದ್ರಿಂದ ಬೇಗ ಅವ್ರಿಗೂ ಗೊತ್ತಾಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಮೆಟೀರಿಯಲು, ಇದೆಲ್ಲ ಸಪ್ರಾಕ್ಷನ್ಗೆ ಸಪ್ರೇಟ್ ಇರುತ್ತೆ, ಅಡಿಷನ್ ಸಪ್ರೇಟ್ ಮೆಟೀರಿಯಲ್ ಇರೋದ್ರಿಂದ ಬೇಗ ಕಲಿತಾರೆ. ಪ್ಲೇಸ್ ವ್ಯಾಲ್ಯೂಸಿಂದಲೂ ಅದೆಲ್ಲನೂ ಕರೆಕ್ಟಾಗಿ ಇದು ಮಾಡ್ತಾರೆ. ಇವಾಗ EVS ಅಂದ್ರೂ ಅಷ್ಟೇ, ಪಾರ್ಟ್ಸ್ ಎಲ್ಲ ಇರುತ್ತೆ, ಸಪ್ರೇಟಾಗಿ ತೋರಿಸ್ತೀವಲ್ವಾ, ಅದರಿಂದ ಬೇಗ ಮೈಂಡ್ಗೆ ಹೋಗುತ್ತೆ ಅವ್ರಿಗೆ. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಕಲಿತಾ ಇದ್ದಾರೆ. ಮೆಟೀರಿಯಲ್ ಟಚ್ ಮಾಡ್ತಾರೆ, ಕಲರ್ಸ್ ನೇಮ್ಸು, ಪಾರ್ಟ್ಸ್ ಆಫ್ ದ ಬಾಡಿ, ಫಿಶ್ಶು ಮತ್ತು ಲೈಫ್ ಸೈಕಲ್ಲು, ಹೆಣ್ಣು, ಬಟರ್ಫ್ಲೈ ಎಲ್ಲನೂ ಅಷ್ಟೇ ಟಚ್ ಮಾಡಿ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇದೇ ಹೆಗ್ಗು, ಇದು ಪ್ಯೂಪಾ, ಇದು ಬಟರ್ಫ್ಲೈ ಅಂತೆಲ್ಲ ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಪಿಕ್ಚರ್ ಇರುತ್ತೆ, ಆ ಪಿಕ್ಚರ್ ಕಾರ್ಡ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತಾರೆ. ಕಲರ್ ನೇಮು ಅಷ್ಟೇ, ಆ ಮೆಟೀರಿಯಲ್ನ ಟಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ರೆಡ್ ಕಲರ್, ಯೆಲ್ಲೋ ಕಲರ್, ಬ್ಲೂ ಕಲರ್ ಅಂತ ಹೇಳಿ. ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಟೇಬಲ್ಸ್ 5ವರೆಗೂ ಹೇಳ್ತಾರೆ LKGಗೇನೆ. ತುಂಬ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ ಕ್ರೀಡೋ. ಪೇರೆಂಟ್ಸು ತುಂಬ ಖುಷಿಯಾದರು. ಅವ್ರಿಗೂ ಅಷ್ಟೇ ನೆಕ್ಸ್ಟ್ ತೊಗೊಳ್ಳಿ 3rd 4thಗೆಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 3rd 4thಗೆ ತೊಗೊತಾ ಇದ್ದೀರಿ ನೆಕ್ಸ್ಟು. ಮಕ್ಕಳು ಕ್ರೀಡೋ ಅಂದರೆ ತುಂಬ ಖುಷಿ ಪಡ್ತಾರೆ. ಕ್ರೀಡೋಗೆ ಹೋಗೋಣ, ಲ್ಯಾಬಿಗೆ ಹೋಗೋಣ ಅಂದರೆ ಖುಷಿಯಿಂದನೇ ಬರ್ತಾರೆ. ಹಾಗೆ ತುಂಬ ಚೆನ್ನಾಗಿದೆ ಕ್ರೀಡೋ. ನಮಗೂ ಅಷ್ಟೇ ಟ್ರೈನಿಂಗ್ ಇರುತ್ತೆ, ನಾವು ಟ್ರೈನಿಂಗ್ ಅಟೆಂಡ್ ಮಾಡಿ ಬಂದು ಮಕ್ಕಳಿಗೆ ಹೇಳ್ಕೊಡ್ತೀರಿ. ಅವ್ರು ಹೀಗೆ ಹೇಳಬೇಕು ಅಂತೇಳಿ ಟ್ರೈನ್ ಮಾಡಿರ್ತಾರೆ ನಮಗೆ. ಅದಕ್ಕೋಸ್ಕರ ನಾವು ಹಾಗೆ ಅದೇ ಥರನೇ ಅದೇ ಬೇಸ್ಮೆಂಟ್ ಮೇಲೇ ಹೇಳ್ಕೊಡ್ತೀನಿ ಮಕ್ಳಿಗೂ. ತುಂಬ ಚೆನ್ನಾಗಿದೆ ಕ್ರೀಡೋ. Credo PEP program for past 2 days, 9th and 10th program very successful. I thank founder Rajappa sir and principal Venugopal sir for conducting this very big event. So first of all, Credo means it is all about building a new skills in the students. It's not about rote memorization. So here the students will touch the things and they learn through by seeing the things, not about like mug-upping or biting the things so they'll forget later. They will touch the things, they will feel that, so it will be in students' brain for the permanently. They won't forget that much. So we thank Credo team for giving us a Credo, and I thank all the people behind this. Thank you. Good afternoon. This is Raji from APS School. Today we have organized Credo Parents Engagement Program, and it had a great success. And firstly, I would like to thank the management, founder Mr. Rajappa sir and principal Mr. Venugopal sir. And I want to share few things about the Credo curriculum. The first point is Credo curriculum gives the strong foundation for the kids, and the second thing is it completely eradicates the rote method. And behind this, apart from the students, even the teachers and even parents also learning new things. And by getting the parents' suggestion and feedback, our management are planning to extend the Credo curriculum for the class 3 and 4 for the next year. And thank you.